ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬೇಸಿಕ್ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಮಾಡ್ಯೂಲ್ 2 ಸೆಕೆಂಡ್ ಪಾರ್ಟ್ ಬೇಸಿಕ್ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಅಲ್ಲಿ 3 ಫೇಸ್ ಎಸಿ ಸರ್ಕ್ಯೂಟ್ ಇದೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 2 ಫಸ್ಟ್ ಪಾರ್ಟ್ ಸಿಂಗಲ್ ಫೇಸ್ ಎಸಿ ಸರ್ಕ್ಯೂಟ್ ರಿವಿಷನ್ ಮಾಡಿದೀವಿ. ಓಕೆ, ಅದನ್ನ ನೀವು ನೋಡ್ಕೊಳ್ಳಿ. ಅದು ನೋಡಿ ಆದ್ಮೇಲೆ 3 ಫೇಸ್ ಸರ್ಕ್ಯೂಟ್ ವಿಡಿಯೋನ ನೋಡಿ. ಸೊ ಈ ಟಾಪಿಕ್ ಅಲ್ಲಿ 3 ಫೇಸ್ ಎಸಿ ಸರ್ಕ್ಯೂಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದ್ರೆ ಈ 3 ಟಾಪಿಕ್ ಅಂದ್ರೆ ಮೂರು ಕೂಡ ಡಿರೈವೇಶನ್ಸ್ ಮತ್ತೆ ಡಿರೈವೇಶನ್ ಅಷ್ಟೇನು ಕಾಂಪ್ಲಿಕೇಟೆಡ್ ಇಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ. ಒಂದು ಏನಂದ್ರೆ ಫೇಸರ್ ಡಯಾಗ್ರಾಮ್ ಬರೆಯೋದು ಹೇಗೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಫೇಸರ್ ಡಯಾಗ್ರಾಮ್ ಬರೆಯೋದು ಗೊತ್ತಾಯ್ತು ಅಂದ್ರೆ ಡಿರೈವೇಶನ್ ಮೆಕ್ಕಿದ್ದು ಬೇಸಿಕ್ಸ್. ನೀವು ಅಲ್ಲಿರೋ ಕಾಸ್ 30 ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ, ಒಂದು ಟ್ರಯಾಂಗಲ್ ಅಲ್ಲಿ ಅಡ್ಜಸೆಂಟ್ ಹೈಪೋಟೆನಸ್ ಮತ್ತೆ ಆಪೋಸಿಟ್ ಸೈಡ್ ಗೊತ್ತಿದೆ, ಅದಕ್ಕೆ ನಾವು ಬೇಸಿಕ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ ಲೆಟ್ಸ್ ಈಗ ನೋಡೋಣ. ಎಲ್ಲದಕ್ಕಿಂತ ಮುಖ್ಯ ಇದು ಫಾರ್ಮುಲಾಸ್ ಯೂಸ್ಡ್ ಫಾರ್ 3 ಫೇಸ್ ಸರ್ಕ್ಯೂಟ್. ಸೊ ಪ್ರಾಬ್ಲಮ್ಸ್ ಇರುತ್ತೆ 3 ಫೇಸ್ ಸರ್ಕ್ಯೂಟ್ ಮೇಲೆ 100% ಒಂದು ಪ್ರಾಬ್ಲಮ್ ಕೇಳ್ತಾನೆ. ಆ ಪ್ರಾಬ್ಲಮ್ ನ ಮಾಡ್ಲಿಕ್ಕೆ ಏನೆಲ್ಲ ಫಾರ್ಮುಲಾಸ್ ಯೂಸ್ ಮಾಡಬೇಕು ಅದ್ರದ್ದು ಕಂಪ್ಲೀಟ್ ಲಿಸ್ಟ್ ವಿಡಿಯೋ ಕೊನೆಯಲ್ಲಿ ಇರುತ್ತೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಈ 3 ಟಾಪಿಕ್ ನಾನು ಡಿರೈವೇಶನ್ ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಡೀಟೇಲ್ಡ್ ಬೇಕು ಅಂದ್ರೆ ಮಾಡ್ಯೂಲ್ 2 ಪ್ಲೇ ಲಿಸ್ಟ್ ವಾಚ್ ಮಾಡಿ, ಮೆಂಬರ್ ಆಗ್ಬಿಟ್ಟು ವಾಚ್ ಮಾಡಿ. ಸೊ ನಿಮ್ಗೆ ಫುಲ್ ಡಿರೈವೇಶನ್ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸೊ ನೀವು ಆರಾಮಾಗಿ ಬರೀಬಹುದು ಎಕ್ಸಾಮ್ ಅಲ್ಲಿ. ಓಕೆ, ಲೆಟ್ಸ್ ಈಗ ನೋಡೋಣ. ಫಸ್ಟ್ ಡಿರೈವೇಶನ್ ಶೋ ದಟ್, ಈ ತರ ಕೇಳ್ತೀನಿ ಎಕ್ಸಾಮ್ ಅಲ್ಲಿ, ಶೋ ದಟ್ ಲೈನ್ ವೋಲ್ಟೇಜ್ ಈಸ್ ಈಕ್ವಲ್ ಟು √3 ಟೈಮ್ಸ್ ಆಫ್ ಫೇಸ್ ವೋಲ್ಟೇಜ್ ಫಾರ್ 3 ಫೇಸ್ ಸ್ಟಾರ್ ಕನೆಕ್ಷನ್. ಸೊ ಸ್ಟಾರ್ ಕನೆಕ್ಷನ್ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ YC. ಓಕೆ, ಡೆಲ್ಟಾ ಕನೆಕ್ಷನ್ ಗೆ ಟ್ರಯಾಂಗಲ್ ಬರೀತಾರೆ, ಡೆಲ್ಟಾ ಕನೆಕ್ಷನ್ಸ್. ಸಿ, ಬರೀ ಸ್ಟಾರ್ ಕನೆಕ್ಷನ್ ಮಾತ್ರ ಲೈನ್ ವೋಲ್ಟೇಜ್ √3 ಟೈಮ್ಸ್ ಆಫ್ VPH. ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಸ್ಟಾರ್ ಅಲ್ಲಿ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಎರಡು ಸಮ ಇರಲ್ಲ. ಸೊ ಎರಡು ಸಮ ಆಗುತ್ತೆ ಯಾವ ರಿಲೇಷನ್ ಮೇಲೆ? ಈ ರಿಲೇಷನ್ ಮೇಲೆ. ಲೈನ್ ವೋಲ್ಟೇಜ್ ಯಾವಾಗ ಸಮ ಆಗುತ್ತೆ ಅಂದ್ರೆ √3 ಟೈಮ್ಸ್ ಆಫ್ ಫೇಸ್ ವೋಲ್ಟೇಜ್ ನ ಮಲ್ಟಿಪ್ಲೈ ಮಾಡಿದಾಗ ಅವಾಗ ನಿಮ್ಗೆ ಲೈನ್ ವೋಲ್ಟೇಜ್ ಬರುತ್ತೆ. ಓಕೆ, ಅರ್ಲಿಯರ್ ಇವೆರಡು ಈಕ್ವಲ್ ಇರಲ್ಲ. ನಾವು ಡಿರೈವೇಶನ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ರಿಲೇಷನ್ ಬಿಟ್ವೀನ್ ಲೈನ್ ಅಂಡ್ ಫೇಸ್ ವೋಲ್ಟೇಜ್. ಒಂದು ತಿಳ್ಕೊಳ್ಳಿ, ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಗಿಂತ ಜಾಸ್ತಿ ಇರುತ್ತೆ. ಓಕೆ, ಸ್ಟಾರ್ ಕನೆಕ್ಷನ್ ಅಲ್ಲಿ. ಮತ್ ಈ ಡಿರೈವೇಶನ್ ಬಂದ್ಬಿಟ್ಟು ಡೆಲ್ಟಾ ಕನೆಕ್ಷನ್ ಅಲ್ಲಿ ಕರೆಂಟ್ ಡಿಫರೆಂಟ್ ಇರುತ್ತೆ. ಲೈನ್ ಕರೆಂಟ್ ಫೇಸ್ ಕರೆಂಟ್ ಎರಡು ಸಮ ಇರಲ್ಲ. ಸಮ ಹೇಗಾಗುತ್ತೆ ಅಂದ್ರೆ ಈ ರಿಲೇಷನ್ ಅಲ್ಲಿ IL is equal to √3 ಟೈಮ್ಸ್ ಆಫ್ IPH. ಓಕೆ, ಸೊ ಈ ಡಿರೈವೇಶನ್ಸ್ ನ ಹೇಗ್ ಮಾಡೋದು ಅಂತ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡೋಣ ಬನ್ನಿ. ಸೊ ಸ್ಟಾರ್ ಕನೆಕ್ಷನ್ ಅಲ್ವಾ, ಫಸ್ಟ್ ನೀವು ಡಿರೈವೇಶನ್ ಹೇಗೆ ಬರೀ, ಫಸ್ಟ್ ನೀವು ಸ್ಟಾರ್ ಕನೆಕ್ಷನ್ ಡಯಾಗ್ರಾಮ್ ಎಲ್ಲ ಬರೀಬೇಕು. ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಡೀಟೇಲ್ ವಿಡಿಯೋ ಲೆಕ್ಚರ್ ನೋಡಿ. ಫೇಸರ್ ಡಯಾಗ್ರಾಮ್ ಬರೀದು ಇಂಪಾರ್ಟೆಂಟ್. ನಮ್ ಡಿರೈವೇಶನ್ ಹೆಂಗ್ ಸಿಗುತ್ತಪ್ಪ ಅಂದ್ರೆ ಫೇಸರ್ ಡಯಾಗ್ರಾಮ್ ಇಂದ ಸಿಗುತ್ತೆ. ಓಕೆ, ಒಂದು ತಿಳ್ಕೊಳ್ಳಿ, VRY ಅಂದ್ರೆ, ಓಕೆ, VRY ಮೀನ್ಸ್ ವೋಲ್ಟೇಜ್ ಮೆಜರಿಂಗ್ ಬಿಟ್ವೀನ್ ದ ಟರ್ಮಿನಲ್ಸ್ R ಅಂಡ್ Y. ಇದನ್ನ ನಾವು VR ಮೈನಸ್ VY ಅಂತ ಬ್ಲೈಂಡ್ ಆಗಿ ಬರ್ಕೊಳ್ಬಹುದು. ಓಕೆ, ಆಕ್ಚುಲಿ ಇದೇ ಬರುತ್ತೆ ಅಂದ್ರೆ ಇದೊಂದು ಸ್ಟಾರ್ ಕನೆಕ್ಷನ್. ಓಕೆ, ಸ್ಟಾರ್ ಕನೆಕ್ಷನ್ ಸರ್ಕ್ಯೂಟ್ ತಗೊಳ್ಳೋಣ. ಸೊ R ಫೇಸ್, B ಫೇಸ್ ಮತ್ತೆ Y ಫೇಸ್. ಓಕೆ, ಸೊ ಇಲ್ಲಿ ನಾನು ವೋಲ್ಟೇಜ್ ಮೆಜರ್ ಮಾಡಿದ್ರೆ VRY ಆಗುತ್ತೆ. ಸೊ ಈ ಸರ್ಕ್ಯೂಟ್ ಇದೆಯಲ್ಲ, R ಫೇಸ್ ವೈಂಡಿಂಗ್, Y ಫೇಸ್ ವೈಂಡಿಂಗ್, ಇದಕ್ಕೆ ನೀವು ಈ ಸರ್ಕ್ಯೂಟ್ ಅಲ್ಲಿ ನೀವು KVL ಅಪ್ಲೈ ಮಾಡಿದ್ರೆ, ಇಫ್ ಯು ಸ್ಟಾರ್ಟ್ ಅಪ್ಲೈಯಿಂಗ್ KVL ಟು ದಟ್ ಸರ್ಕ್ಯೂಟ್, ಓಕೆ, ಸೊ ಯು ವಿಲ್ ಗೆಟ್ ದಿಸ್ ರಿಲೇಷನ್. ಇದು KVL ಅಪ್ಲೈ ಮಾಡಿದಾಗ ಇದು ಬರುತ್ತೆ. ಓಕೆ, ಇದೆಲ್ಲ ಮಾಡೋದು ಬದಲು ಫೈನಲ್ ಆನ್ಸರ್ ಏನ್ ಬರುತ್ತೆ? ಫಸ್ಟ್ ಒನ್ ಮೈನಸ್ ಸೆಕೆಂಡ್ ಒನ್. ಓಕೆ, ಈ ತರ ಲಾಜಿಕ್ ನ ನೆನ್ಪಿಟ್ಕೊಳ್ಳಿ. ಓಕೆ, ಫೈನ್. ಸೊ ನೆಕ್ಸ್ಟ್ ಇದೇ ರೀತಿ VRY ಅಂದ್ರೆ VR ಮೈನಸ್ VY. VYB ಅಂದ್ರೆ KVL ಅಪ್ಲೈ ಮಾಡ್ತೀರಾ Y ಮತ್ತೆ B ಟರ್ಮಿನಲ್ ಮಧ್ಯ, ಅವಾಗ ನಿಮಗೆ ಬರೋ ಫೈನಲ್ ಸ್ಟೆಪ್ ಆನ್ಸರ್ VY ಮೈನಸ್ VB. ಫಸ್ಟ್ ಒನ್ ಮೈನಸ್ ಸೆಕೆಂಡ್ ಒನ್ ಅಷ್ಟೇ. ನೆಕ್ಸ್ಟ್ VBR, ಫಸ್ಟ್ ಒನ್ ಮೈನಸ್ ಸೆಕೆಂಡ್ ಒನ್. VB ಮೈನಸ್ VR ಏನಾರು ಬರೀಲಿ, VRB ಬರೀಲಿ. ಏನ್ ಬರೀತಾರೆ ಇಕ್ವೇಶನ್? ಫಸ್ಟ್ ಒನ್ ಮೈನಸ್ ಸೆಕೆಂಡ್ ಒನ್, VR ಮೈನಸ್ VB. ಸೊ ಯೂಸಿಂಗ್ ದಿಸ್ ನೊಟೇಶನ್ ಫಸ್ಟ್ ನೀವೇನ್ ಮಾಡಬೇಕು, ಫೇಸ್ ವೋಲ್ಟೇಜ್ ನೆಲ್ಲ ಡ್ರಾ ಮಾಡಬೇಕು. ಸೊ VR ಬರ್ಕೊಳ್ಳಿ. ಓಕೆ, VR ಒಂದು ಸ್ಟ್ರೈಟ್ ಆಗಿ ಬರ್ಕೊಳ್ಳಿ. ನೆಕ್ಸ್ಟ್ VY ಬರೀರಿ.
ಸೊ ವಿ ವೈ ಬರೆಯುವಾಗ ನೀವು ನೋಡ್ಬೇಕು, ಈ ಆಂಗಲ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಆಂಗಲ್ 120 ಡಿಗ್ರಿ ಇರಬೇಕು. ನೆಕ್ಸ್ಟ್ ವಿ ಬಿ ಬರ್ಕೊಳ್ಳಿ. ನೋಡಿ, ಇವೆಲ್ಲ ಲೆಂತ್ ವಿ ಆರ್, ವಿ ವೈ, ವಿ ಬಿ ಎಲ್ಲ ಒಂದೇ ಲೆಂತ್, ಒಂದೇ ಸೆಂಟಿಮೀಟರ್ ಇರಬೇಕು. ಇದೊಂದು 5 ಸೆಂಟಿಮೀಟರ್ ನೀವು ಡ್ರಾ ಮಾಡಿದ್ರೆ ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಎಲ್ಲ ಸಮ ಇರಬೇಕು. ಬಟ್ ಎಲ್ಲಾನು ಕೂಡ 120 ಡಿಗ್ರಿ, ಇವು ಎರಡರ ಮಧ್ಯೆ 120, ವಿ ಬಿ ಮತ್ತೆ ವಿ ಆರ್ ಮಧ್ಯೆ ಆಂಗಲ್ 120 ಇರಬೇಕು. ಎಲ್ಲ ಫೇಸ್ ವೋಲ್ಟೇಜಸ್ 120 ಡಿಗ್ರಿ ಡಿಸ್ಪ್ಲೇಸ್ಮೆಂಟ್ ಇರಬೇಕು. ಆ ತರ ನೀವು ರೆಫರೆನ್ಸ್ ಡಯಾಗ್ರಾಮ್ ಬರ್ಕೊಳ್ಳಿ. ವಾಟ್ ಈಸ್ ವಿ ಆರ್? ವಿ ಆರ್ ಅಂದ್ರೆ ಫೇಸ್ ವೋಲ್ಟೇಜ್. ಈಗ ನಿಮ್ಗೆ ಲೈನ್ ವೋಲ್ಟೇಜ್ ಬೇಕು. ಲೈನ್ ವೋಲ್ಟೇಜ್ ಅಂದ್ರೆ ಏನು? ವೋಲ್ಟೇಜ್ ಮೆಜರ್ ಬಿಟ್ವೀನ್ ಎನಿ ಟೂ ಟರ್ಮಿನಲ್ಸ್ ಇಸ್ ಕಾಲ್ಡ್ ಲೈನ್ ವೋಲ್ಟೇಜ್. ಸೊ ಡಿರೈವೇಶನ್ ಅಲ್ಲಿ ಈ ಮೂರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ. ಸೊ ನಾನೇನ್ ಮಾಡ್ತೀನಿ, ಇದನ್ನು ತಗೊಳ್ತೀನಿ, ವಿ ಆರ್ ವೈ ತಗೊಳ್ತೀನಿ. ವಾಟ್ ಈಸ್ ವಿ ಆರ್ ವೈ? ವಿ ಆರ್ ಮೈನಸ್ ವಿ ವೈ. ವಿ ಆರ್ ಇಲ್ಲಿ ಆಲ್ರೆಡಿ ಇದೆ, ನನಗೇನ್ ಬೇಕು? ಮೈನಸ್ ವಿ ವೈ ಬೇಕು. ಸೊ ಇಲ್ಲಿ ಬರ್ದಿರೋ ವೆಕ್ಟರ್ಸ್ ಅಲ್ಲ, ಒರಿಜಿನಲ್ ವೆಕ್ಟರ್ಸ್, ಇದ್ರ ಎಲ್ಲಾ ವ್ಯಾಲ್ಯೂಸ್ ಪಾಸಿಟಿವ್ ಇರುತ್ತೆ. ನನಗೆ ಮೈನಸ್ ವಿ ವೈ ಬೇಕಂದ್ರೆ ನೀವು ಇದನ್ನ ರಿವರ್ಸ್ ಬರೀಬೇಕು. ಸೊ ರಿವರ್ಸ್ ಬರ್ಕೊಳ್ಳಿ. ಸೊ ಜಸ್ಟ್ ರೈಟ್ ರಿವರ್ಸ್ ಆಫ್ ದಟ್. ಸೊ ಐ ರೋಟ್. ದೆನ್ ಇದೇನಾಗುತ್ತೆ ಇವಾಗ? ಮೈನಸ್ ವಿ ವೈ ಆಗುತ್ತೆ. ಸೊ ಯೂಸಿಂಗ್ ದಿಸ್, ಓಕೆ, ಈಗ ಇವೆರಡನ್ನು ಕೂಡ ನಾವು ವೆಕ್ಟರ್ ಅಡಿಷನ್ ಮಾಡಬೇಕು. ಸೊ ಜಾಯಿನ್ ಮಾಡಿದಾಗ ಈ ಪಾಯಿಂಟ್ ಇಂದ ಒಂದು ಲೈನ್ ಡ್ರಾ ಮಾಡಿ. ಈ ಲೈನ್ಗೆ ಪ್ಯಾರಲ್ ಆಗಿರ್ಬೇಕು. ಇದು ಎಷ್ಟು ಲೆಂತ್ ಇದೆಯೋ ಇದು ಅಷ್ಟೇ ಲೆಂತ್ ಅನ್ನು ನೀವು ಎಕ್ಸ್ಟೆಂಡ್ ಮಾಡಿ. ಸೊ ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಒಂದು ಲೈನ್ ಎಳೀರಿ. ಈ ಲೈನ್ ಇದಕ್ಕೆ ಪ್ಯಾರಲ್ ಆಗಿರ್ಬೇಕು. ಸೊ ಜಾಯಿನ್ ಲೈಕ್ ದಟ್. ಸೊ ಅವೆರಡು ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಎರಡೂ ಕೂಡ ಮೀಟ್ ಆಗುತ್ತೆ. ಈ ಮೀಟ್ ಆಗುತ್ತಲ್ಲ ಪಾಯಿಂಟ್, ಈ ಆರಿಜಿನ್ ಇಂದ ಅದನ್ನ ಜಾಯಿನ್ ಮಾಡಬೇಕು. ಸೊ ಜಾಯಿನ್ ಮಾಡಿದ್ರೆ ದಿಸ್ ಲಾರ್ಜರ್ ಲೈನ್ ಇಸ್ ದೇರ್. ಈ ಲೈನ್, ಈ ದೊಡ್ಡ ಲೈನ್ ವೋಲ್ಟೇಜ್. ಸೊ ದಿಸ್ ಇಸ್ ಲೈನ್ ವೋಲ್ಟೇಜ್. ವಿ ಆರ್ ವೈ ಅಂದ್ರೇನು? ಲೈನ್ ವೋಲ್ಟೇಜ್. ಸೊ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 120 ಡಿಗ್ರಿ ಇರುತ್ತೆ. ಸೇಮ್ ಇಲ್ಲಿಂದ ಇಲ್ಲಿಗೂ ಕೂಡ 120 ಡಿಗ್ರಿ ಇರುತ್ತೆ. ನಾನು ಈ ವೆಕ್ಟರ್ ನ ಎಕ್ಸಾಕ್ಟ್ ರಿವರ್ಸ್ ಮಾಡಿದಾಗ ಏನಾಗುತ್ತೆ, ಈ ಆಂಗಲ್ 60 ಡಿಗ್ರಿ ಬರುತ್ತೆ. ಮತ್ತೆ ಇಲ್ಲಿಂದ ಇಲ್ಲಿಗೂ ಕೂಡ 60 ಡಿಗ್ರಿ ಇರುತ್ತೆ. ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಇರುತ್ತೆ. ಅದರಲ್ಲಿ ಲೈನ್ ವೋಲ್ಟೇಜ್ ಡಿವೈಡ್ ಆಗಿದೆ. ಸೊ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಿಸ್ ಅಂಡ್ ದಿಸ್? ಇವೆರಡರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ? 30 ಡಿಗ್ರಿ ಇರುತ್ತೆ. ಓಕೆ. ಸೊ ಇವಾಗ ನೇಮಿಂಗ್ಸ್ ಕೊಡಿ. ಓ ಎ ಬಿ ಅಂತ ಒಂದು ಟ್ರಯಾಂಗಲ್ ನೇಮಿಂಗ್ ಕೊಡಿ. ಪಾಯಿಂಟ್ ಎ ಇಂದ ಈ ಓ ಬಿ ಲೈನ್ ಇದೆಯಲ್ಲ, ಲೈನ್ ವೋಲ್ಟೇಜ್ ಲೈನ್ ಇದೆಯಲ್ಲ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಡ್ರಾ ಮಾಡಿ. ಓಕೆ, ಪಾಯಿಂಟ್ ಎ ಇಂದ ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಡ್ರಾ ಮಾಡಿ. ಆ ಪಾಯಿಂಟ್ ನ ಸಿ ಅಂತ ತಗೊಳ್ಳಿ. ಓಕೆ, ನೀವೇನ್ ಮಾಡ್ಬೇಕು? ಡೆರಿವೇಶನ್ಗೆ ಈ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಬೇಕು. ಈ ಟ್ರಯಾಂಗಲ್ ಇದೆಯಲ್ಲ, ಓ ಎ ಓ ಸಿ, ಆ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಬೇಕು. ಸೊ ಇದೇನಿದು? ಹೈಪಾರ್ಟಿನಸ್ ಸೈಡ್, ಇದು ಅಡ್ಜಸೆಂಟ್ ಸೈಡ್, ಅಡ್ಜಸೆಂಟ್, ಇದು ಹೈಪಾರ್ಟಿನಸ್, ಇದು ಆಪೋಸಿಟ್ ಸೈಡ್. ಸೊ ಹೈಪಾರ್ಟಿನಸ್ ಏನು? ಫೇಸ್ ವೋಲ್ಟೇಜ್. ಅಡ್ಜಸೆಂಟ್ ಏನು? ವಾಟ್ ಇಸ್ ದಿಸ್ ಲೈನ್? ಲೈನ್ ವೋಲ್ಟೇಜ್. ನಾನು ಲೈನ್ ವೋಲ್ಟೇಜ್ ಮತ್ತೆ ಫೇಸ್ ವೋಲ್ಟೇಜ್ ಮಧ್ಯೆ ರಿಲೇಷನ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಇವೆರಡು ಸೈಡ್ ನ ತಗೊಳ್ಬೇಕು. ಇವೆರಡು ಸೈಡ್ ರೆಪ್ರೆಸೆಂಟ್ ಮಾಡೋದು ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ? ಅಡ್ಜಸೆಂಟ್ ಬೈ ಹೈಪಾರ್ಟಿನಸ್ ಯಾವ್ದು ಬರುತ್ತೆ? ಕಾಸ್. ಓಕೆ, ಸೊ ಕಾಸ್ ಥೀಟಾ. ಥೀಟಾ ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ದೋಸ್ ಟೂ ಸೈಡ್ಸ್. ಎಷ್ಟಿದೆ ಆಂಗಲ್? 30 ಡಿಗ್ರಿ. ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಡ್ಜಸೆಂಟ್. ಏನ್ ಅಡ್ಜಸೆಂಟ್ ಏನಿದೆ? ವಿ ಆರ್. ವಿ ಆರ್ ಅಂದ್ರೆ ಏನು? ಫೇಸ್ ವೋಲ್ಟೇಜ್. Adjacent is phase voltage divided by, adjacent is line voltage. Okay, adjacent by hypotenuse. Adjacent ಯಾವುದು? ಇದು OC. O to B ಏನಿದೆ? ಲೈನ್ ವೋಲ್ಟೇಜ್ ಇದೆ. OC ಏನಾಗುತ್ತೆ? ಈ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆ ಅದರ ಅರ್ಧ ಇರುತ್ತೆ. ಸೊ ಅದನ್ನ ನಾವೇನ್ ಬರೀಬಹುದು? VL/2 ಅಂತ ಬರ್ಕೊಳ್ಬಹುದು. ಸೊ ಲೈನ್ ವೋಲ್ಟೇಜ್ ಎಷ್ಟಿದೆ? VL/2. ಅಂದ್ರೆ ಅಡ್ಜಸೆಂಟ್ ಸೈಡ್ ಎಷ್ಟಿದೆ? O ಅಂಡ್ C, ಆ ಡಿಸ್ಟೆನ್ಸ್ ನ ಈ ಟೋಟಲ್ ಏನಿದೆ ಅದರ ಅರ್ಧ ಬರ್ಕೊಳ್ಬಹುದು, VL/2. ನೆಕ್ಸ್ಟ್ ಅದೇ ರೀತಿ OA ಹೈಪಾರ್ಟಿನಸ್ ಏನು? ಫೇಸ್ ವೋಲ್ಟೇಜ್. ಮತ್ತೆ ಕಾಸ್ 30 ಡಿಗ್ರಿ ವ್ಯಾಲ್ಯೂ ಏನು? √3/2 ಇಸ್ ಈಕ್ವಲ್ ಟು VL/2. ಈ ವಿ ಫೇಸ್ ನ ಈ ಕಡೆ ತಗೊಳ್ಳಿ. ಸೊ ಅವಾಗ ಹಿಂಗಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. E2 ಕ್ಯಾನ್ಸಲ್ ಆಯ್ತು. ಕೊನೆಗೆ ಬರೋ ಡೆರಿವೇಶನ್ ಏನು? VL is equal to √3
VPH. ಸೊ ಬಂತ ಫೈನಲ್ ಆನ್ಸರ್. ಸೊ ಇಷ್ಟು ಡಿರೈವೇಶನ್. ಸೊ ಬ್ಲೈಂಡ್ಲಿ ಇದೆಲ್ಲ ಅರ್ಥ ಮಾಡ್ಕೊಂಡು ಮಾಡೋದು. ಬ್ಲೈಂಡ್ ಆಗಿ ಏನಂದ್ರೆ ಈಗೊಂದು ಲೈನ್ ತಗೊಳ್ಳಿ, ಇನ್ನೊಂದು ಲೈನ್ ತಗೊಳ್ಳಿ, ಇನ್ನೊಂದು ಲೈನ್ ತಗೊಳ್ಳಿ, ಎಲ್ಲ 120 ಇರಬೇಕು. ಇದು ರಿವರ್ಸ್ ಮಾಡಿ, ಇವೆರಡು ಹಿಂಗ್ ಜಾಯಿನ್ ಮಾಡಿ, ಇದನ್ನ ಜಾಯಿನ್ ಮಾಡಿ, ಅಷ್ಟೇ ಮುಗೀತು. VR VY VB 30 ಡಿಗ್ರಿ ಬರುತ್ತೆ. ಇದು ನಾಟ್ಕೊಳ್ಳಿ, ಡಿರೈವೇಶನ್ ಮಾಡಿ. ದಟ್ಸ್ ಇಟ್. ಅರ್ಥ ಆಯ್ತಲ್ಲ? ಈ ಡಿರೈವೇಶನ್ ಬಹಳ ಇಂಪಾರ್ಟೆಂಟ್. ಸೊ ಇದೆಲ್ಲ ಹೇಗೆ ಬಂತು, KVL ಅಪ್ಲೈ ಎಲ್ಲ ಮಾಡಿ ಅದರ ಸ್ಟಾರ್ಟಿಂಗ್ ಬರಿಬೇಕು ನೀವು, ರೊಟೇಷನ್ಸ್ ಎಲ್ಲ. ಡೀಟೇಲ್ ವಿಡಿಯೋ ಲೆಕ್ಚರ್ ನೋಡಿ ನಿಮ್ಗೆ. ಓಕೆ ಫ್ರೆಂಡ್ಸ್, ಈಗ ನಾವು ಡೆಲ್ಟಾ ಕನೆಕ್ಟ್ ಸೆಕೆಂಡ್ ಟಾಪಿಕ್ ನೋಡೋಣ. ಸಿ ಶೋ ದಟ್ IL is equal to √3 IPH ಅಂದ್ರೆ ಈ ರಿಲೇಷನ್ ಬರೋದು ಡೆಲ್ಟಾ ಕನೆಕ್ಷನ್ ರೇ. ಡೆಲ್ಟಾ ಕನೆಕ್ಷನ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಡಿ ಮೈಂಡ್ ಅಲ್ಲಿ. ಕರೆಂಟ್ ಡಿರೆಕ್ಷನ್ ಕೇಳಿದ್ರೆ ಅದು ಡೆಲ್ಟಾ. ಓಕೆ, ವೋಲ್ಟೇಜ್ ಡಿರೆಕ್ಷನ್ ಕೇಳಿದ್ರೆ ಅದು ಸ್ಟಾರ್ ಕನೆಕ್ಷನ್. ಆತರ ರಿಮೆಂಬರ್ ಮಾಡ್ಕೊಳ್ಳಿ. ಸೊ ವೋಲ್ಟೇಜ್ ಅಲ್ಲಿ ಸ್ಟಾರ್ ಅಲ್ಲಿ ವೋಲ್ಟೇಜ್ ಡಿಫರೆಂಟ್ ಇರುತ್ತೆ. ಕರೆಂಟ್ ಏನಿರುತ್ತೆ ಅಂದ್ರೆ ಕರೆಂಟ್ ಸೇಮ್ ಇರುತ್ತೆ. ಸ್ಟಾರ್ ಅಲ್ಲಿ ಲೈನ್ ಕರೆಂಟ್ ಫೇಸ್ ಕರೆಂಟ್ ಸೇಮ್ ಇರುತ್ತೆ. ಡೆಲ್ಟಾದಲ್ಲಿ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಸೇಮ್ ಇರುತ್ತೆ. ಸೊ ಡಿಫರೆಂಟ್ ಇರೋದಕ್ಕೆ ಮಾತ್ರ ಡಿರೈವೇಶನ್ ಇರುತ್ತೆ. ಓಕೆ, ಸೊ ಈಗ ನೋಡೋಣ ಇದು ಈ ಡಿರೈವೇಶನ್ ಹೇಗ್ ಮಾಡೋದು ಅಂತ. ಒಂದು ಡೆಲ್ಟಾ ಸರ್ಕ್ಯೂಟ್ ಬರ್ಕೊಂಡಿದೀನಿ. ಸೊ ಇದೊಂದು ಡೆಲ್ಟಾ ಕನೆಕ್ಟೆಡ್ ಲೋಡ್. ಇಟ್ ಈಸ್ ಕನೆಕ್ಟೆಡ್ ಟು ಸಪ್ಲೈ. ಸಪ್ಲೈ ಕನೆಕ್ಟ್ ಆಗಿದ ತಕ್ಷಣ ಕರೆಂಟ್ ಫ್ಲೋಯಿಂಗ್ ಇನ್ ಆರ್ ಲೈನ್ ಇಸ್ IR IY IB. ಏನಿವು IR IY IB ಇವೆಲ್ಲ ಏನ್ ಕರೆಂಟು? ಲೈನ್ ಕರೆಂಟು. ಮತ್ತೆ ಇದು ಫೇಸ್ ವೈಂಡಿಂಗ್, ಆರ್ ಫೇಸ್ ವೈಂಡಿಂಗ್, ವೈ ಫೇಸ್ ವೈಂಡಿಂಗ್, ಬಿ ಫೇಸ್ ವೈಂಡಿಂಗ್. ಈ ಆರ್ ಫೇಸ್ ವೈಂಡಿಂಗ್ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗಿದೆ? ಒಂದೆಂಡು ಆರ್ ಕನೆಕ್ಟ್ ಆಗಿದೆಯಾ, ಇನ್ನೊಂದೆಂಡು ಎಲ್ಲಿ ಕನೆಕ್ಟ್ ಆಗಿದೆ? ವೈ ಕನೆಕ್ಟ್ ಆಗಿದೆ. ಹಾಗಾಗಿ ಕರೆಂಟ್ ಫ್ಲೋಯಿಂಗ್ ಇನ್ ದಿಸ್ ವೈಂಡಿಂಗ್ ಇಸ್ IRY ಕರೆಂಟ್. IRY ಕರೆಂಟ್ ಈ ವೈಂಡಿಂಗ್ ಅಲ್ಲಿ ಪಾಸ್ ಆಗುತ್ತೆ ಆರ್ ಫೇಸ್ ಅಲ್ಲಿ. ಅದೇ ರೀತಿ ಸೇಮ್ ಲಾಜಿಕ್ ಅಲ್ಲಿ ಇಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಈ ವೈಂಡಿಂಗ್ ಅಲ್ಲಿ. ನೋಡಿ, ಈ ವೈಂಡಿಂಗ್ ಒಂದೆಂಡ್ ಎಲ್ಲಿ ಕನೆಕ್ಟ್ ಆಗಿದೆ? ವೈ ಕನೆಕ್ಟ್ ಆಗಿದೆ. ಇನ್ನೊಂದೆಂಡ್ ಎಲ್ಲಿ ಕನೆಕ್ಟ್ ಆಗಿದೆ? ಇನ್ನೊಂದೆಂಡ್ ಬಿ ಕನೆಕ್ಟ್ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಕರೆಂಟ್ ಕ್ಯಾರಿ ಮಾಡುತ್ತೆ? ವೆರಿ ಗುಡ್, IYB ಕರೆಂಟ್. ಅದೇ ರೀತಿ ಇದು ಬಿ ಫೇಸ್ ವೈಂಡಿಂಗ್. ಒಂದೆಂಡ್ ಎಲ್ಲಿ ಕನೆಕ್ಟ್ ಆಗಿದೆ? ಬಿ ಲೈನ್ ಕನೆಕ್ಟ್ ಆಗಿದೆ. ಇನ್ನೊಂದೆಂಡ್ ಎಲ್ಲಿ ಕನೆಕ್ಟ್ ಆಗಿದೆ? ಆರ್ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಬರೋ ಕರೆಂಟ್ ಏನೋ IBR ಕರೆಂಟ್. ಸೊ ಸ್ಟಾರ್ದು VL is equal to √3 VPH ಡೆರಿವೇಶನ್ ಮಾಡುವಾಗ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡಬೇಕು. ಓಕೆ, ಡೀಟೇಲ್ ಡೆರಿವೇಶನ್ ಬರೆಯುವಾಗ. ಓಕೆ, ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇರೋದು. ಓಕೆ, ಗಾಟ್ ಇಟ್. ಅದೇ ರೀತಿ ನೀವು ಡೆಲ್ಟಾ ಡೆರಿವೇಶನ್ ಫೈಂಡ್ ಔಟ್ ಮಾಡುವಾಗ ನೀವು ಕಿರ್ಚಾಫ್ಸ್ ಕರೆಂಟ್ ಲಾನ ಅಪ್ಲೈ ಮಾಡಬೇಕು. ಇಲ್ಲಿ ನಾನು 3 ನೋಡ್ ಬರ್ದಿದ್ದೀನಿ. ನೋಡ್ 1, ನೋಡ್ 2, ನೋಡ್ 3. ಯಾವ್ದಾರ ಒಂದು ನೋಡ್ ಕನ್ಸಿಡರ್ ಮಾಡಿ. ನಾನು ನೋಡ್ 1 ಕನ್ಸಿಡರ್ ಮಾಡ್ತೀನಿ. ಅಪ್ಲೈ KCL ಟು ನೋಡ್ 1. ಸೊ KCL ಏನ್ ಹೇಳುತ್ತೆ? ಎಂಟರಿಂಗ್ ಕರೆಂಟ್ ಇಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್ಸ್. ಎಂಟರಿಂಗ್ ಕರೆಂಟ್ ಏನಿದೆಯಪ್ಪ? IR ಕರೆಂಟ್ ಎಂಟರ್ ಆಗ್ತಾ ಇದೆ. ನೆಕ್ಸ್ಟ್ ಈ IBR ಕರೆಂಟ್ ಕೂಡ ಈ ನೋಡ್ಗೆ ಎಂಟ್ರಿ ಆಗ್ತಾ ಇದೆ. IR ಇಸ್ ಎಂಟರಿಂಗ್, IBR ಇಸ್ ಎಂಟರಿಂಗ್ ಇಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್. ಯಾವ್ದು ಆಚೆ ಹೋಗ್ತಾ ಇರೋದು? ಈ ನೋಡ್ 1 ಇಂದ IRY ಕರೆಂಟ್, IRY. ಸೊ ನಮ್ಗೆ ಏನ್ ಬೇಕು? ಈಕ್ವೇಶನ್ ಇನ್ ಟರ್ಮ್ಸ್ ಆಫ್ IR ಬೇಕು. ಸೊ IR ಕ್ಯಾನ್ ಬಿ ರಿಟರ್ನ್ ಆಸ್ IRY, ಇದು ಹಾಗೆ ಇಟ್ಕೊಳ್ಳಿ, ಇದನ್ನ ಆಚೆ ಹಾಕಿ, ಮೈನಸ್ IBR. ಇದೊಂದು ಈಕ್ವೇಶನ್ ಸಾಕು. ಇದೇ ತರ ನೀವು IYE IBಗೂ ಬರೀಬಹುದು. ಅಪ್ಲೈಂಗ್ KCL ಅಟ್ ನೋಡ್ 2 ಅಂಡ್ ನೋಡ್ 3 ಅವಶ್ಯಕತೆ ಇಲ್ಲ, ಬರೆಯೋದು ಬೇಡ. ಓಕೆ, ಸೊ IR ಏನು? IR ಲೈನ್ ಕರೆಂಟ್. ಹಾಗಾದ್ರೆ ಇವೇನು? ಫೇಸ್ ಕರೆಂಟ್ಸ್. ಇವು IRY, IYB, IBR ಇವೆಲ್ಲ ಫೇಸ್ ಕರೆಂಟ್ಸ್. ಸೊ ಆಲ್ ದಿಸ್ ಕರೆಂಟ್ ವಾಟ್ ಐ ರಿಟರ್ನ್ ಇನ್ಸೈಡ್ ಇವೆಲ್ಲ ಫೇಸ್ ಕರೆಂಟ್. ಸೊ ಈಗ ಡಿರೈವೇಶನ್ ಮಾಡಬೇಕು ಅಂದ್ರೆ ಫೇಸರ್ ಡಯಾಗ್ರಾಮ್ ಬರೀಬೇಕು. ಡೆಲ್ಟಾದಲ್ಲಿ ಕರೆಂಟ್ ಫೇಸರ್ ಡಯಾಗ್ರಾಮ್ ಬರೀಬೇಕು. ಸ್ಟಾರ್ ಅಲ್ಲಿ ವೋಲ್ಟೇಜ್ ತಗೊಳ್ಬೇಕು ಫೇಸರ್ ಡಯಾಗ್ರಾಮ್ಗೆ. ಈಗ ಸ್ಟಾರ್ ಅಲ್ಲಿ ಏನ್ ತಗೊಂಡೆ? ಫಸ್ಟ್ ಫೇಸ್ ವೋಲ್ಟೇಜ್ ತಗೊಂಡೆ, ಆಮೇಲೆ ಲೈನ್ ವೋಲ್ಟೇಜ್ ಡ್ರಾ ಮಾಡಿದೆ, ರಿಲೇಷನ್ ಫೈಂಡ್ ಔಟ್ ಮಾಡಿದೆ. ಅದೇ ಕಾನ್ಸೆಪ್ಟ್ ಇಲ್ಲೂ ಅಪ್ಲೈ ಮಾಡಿ, ಬಟ್ ಕರೆಂಟ್ ಬರೀಬೇಕು. ಫಸ್ಟ್ ಫೇಸ್ ಕರೆಂಟ್ ಎಲ್ಲ ಡ್ರಾ ಮಾಡಿ. ಸೊ ಇದೇನ್ ಕರೆಂಟ್? ಕರೆಂಟ್ ಇನ್ ಆರ್ ಫೇಸ್ ಅಲ್ಲಿ ಯಾವ ಕರೆಂಟ್? IRY ಕರೆಂಟ್. ವೈ ಫೇಸ್ ಅಲ್ಲಿ ಯಾವ ಕರೆಂಟ್ ಬರ್ತಾ ಇದೆ? IYB ಕರೆಂಟ್. ಅದು ಏನ್ ಲೆಂತ್ ಬರ್ದಿರಲ್ಲ ಅಷ್ಟೇ ಲೆಂತ್ ಇದನ್ನು ಬರೀರಿ. ಓಕೆ, ಬಟ್ 120 ಎಕ್ಸಾಕ್ಟ್ ಆಗಿ ಟ್ರೈ ಮಾಡಿ ಬರೀಲಿಕ್ಕೆ. ನೆಕ್ಸ್ಟ್ ಪ್ರೊಟ್ರಾಕ್ಟರ್ ಇಟ್ಕೊಂಡು ಬರೀಬಿಡಿ, ಅಪ್ರಾಕ್ಸಿಮೇಟ್ ಆಗಿ ಬರೀರಿ. ಓಕೆ, ಸೊ ನೆಕ್ಸ್ಟ್ IBR ಇವೆಲ್ಲ ಫೇಸ್ ಕರೆಂಟ್ ಬರ್ದಿರಿ. ಎಲ್ಲ 120 ಡಿಗ್ರಿ ಡಿಸ್ಪ್ಲೇಸ್ಮೆಂಟ್ ಆಗಿದೆಯಾ? ಮತ್ತೆ ಇವೆಲ್ಲ ಕೂಡ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ನಿಮ್ಗೆ ಏನಾದ್ರು ನೆಗೆಟಿವ್ ಬೇಕು ಅಂದ್ರೆ
ಯಾವ್ದು ನೆಗೆಟಿವ್ ಬೇಕೋ ಅದನ್ನ ರಿವರ್ಸ್ ಮಾಡ್ಕೊಳ್ಳಿ, ಅವಾಗ ನೆಗೆಟಿವ್ ಕರೆಂಟ್ ಬರುತ್ತೆ. ಸೊ ಐ ಆರ್ ವೈ ಏನು ಫೇಸ್ ಕರೆಂಟ್. ಈಗ ನಾನು ಲೈನ್ ಕರೆಂಟ್ ಕಂಡುಹಿಡಿಬೇಕು. ಈ ಕರೆಂಟ್ ಇಕ್ವೇಶನ್ ತಗೊಂಡಿದ್ದೀನಿ. ಐ ಆರ್ ಏನು ಐ ಆರ್ ವೈ ಮೈನಸ್ ಐ ಬಿ ಆರ್. ಐ ಆರ್ ವೈ ಅಲ್ಲೇ ಇದೆ, ಅದಾಗೆ ಇಟ್ಕೊಳ್ಳಿ. ನಂಗೆ ಏನ್ ಬೇಕು ಮೈನಸ್ ಐ ಬಿ ಆರ್ ಬೇಕು. ಐ ಬಿ ಆರ್ ಎಲ್ಲಿದೆ ಇದಿದೆ ಇಲ್ಲಿದೆ, ಇದು ಪಾಸಿಟಿವ್, ಅದು ಮೈನಸ್ ಮಾಡ್ಕೋಬೇಕು. ಅದನ್ನ ನೀವು ಎಕ್ಸಾಕ್ಟ್ ಆಪೋಸಿಟ್ ತಗೊಳ್ಳಿ. ಎಕ್ಸಾಕ್ಟ್ ಆಪೋಸಿಟ್ ತಗೊಂಡಾಗ ದಟ್ ಬಿಕಮ್ಸ್ ಮೈನಸ್ ಐ ಬಿ ಆರ್ ಆಗುತ್ತೆ. ಓಕೆ, ಈಗ ವೆಕ್ಟರ್ ಪ್ಯಾರಲೋಗ್ರಾಮ್ ನ ಡ್ರಾ ಮಾಡಬೇಕು. ಸೊ ಈ ಪಾಯಿಂಟ್ ಇಂದ ಒಂದು ಲೈನ್ ಎಳೀರಿ. ಈ ಲೈನ್ಗೆ ಪ್ಯಾರಲ್ ಆಗಿರ್ಬೇಕು ಮತ್ತೆ ಅಷ್ಟೇ ಲೆಂತ್ ಇರಬೇಕು. ಇದೆಷ್ಟು ಲೆಂತ್ ಇದೆಯೋ ಅಷ್ಟೇ ಲೆಂತ್ ಇದು ಇರಬೇಕು ಮತ್ತೆ ಅದು ಪ್ಯಾರಲ್ ಆಗಿರ್ಬೇಕು. ಸೊ ಹಿಂಗೆಂಗೋ ಹಂಗೆಲ್ಲ ಬರಿಬಾರ್ದು. ಓಕೆ, ಸೊ ಕರೆಕ್ಟ್ ಆಗಿ ಬರೀರಿ. ಸೊ ಇದೆಷ್ಟು ಲೆಂತ್ ಇದೆ ಅಷ್ಟು ಲೆಂತ್ ಅಪ್ರಾಕ್ಸಿಮೇಟ್ ಆಗಿ ಬರ್ದಿದ್ದೀರಿ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಒಂದು ಲೈನ್ ಡ್ರಾ ಮಾಡಿ. ಈ ಲೈನು ಇದಕ್ಕೆ ಪ್ಯಾರಲ್ ಆಗಿರ್ಬೇಕು. ಅದಕ್ಕೆ ಹೇಳೋದು ಎರಡು ಪಾಯಿಂಟ್ ನೀವು ಜಾಯಿನ್ ಮಾಡಿದಾಗ ಪ್ಯಾರಲೋಗ್ರಾಮ್ ಬರುತ್ತೆ. ಓಕೆ, ಸೊ ಫೈನ್. ಸೊ ಎರಡು ಪಾಯಿಂಟ್ ಎಲ್ಲೋ ಒಂದ್ ಕಡೆ ಮೀಟ್ ಆಗು. ಸೊ ಮೀಟ್ ಆಗಿದ ಕೂಡಲೇ ಈ ಪಾಯಿಂಟ್ ಇಂದ ಆ ಪಾಯಿಂಟ್ ನ ಜಾಯಿನ್ ಮಾಡಿ. ಸೊ ಜಾಯಿನ್ ಮಾಡಿದಾಗ ಏನಾಗುತ್ತೆ, ದಿಸ್ ಕರೆಂಟ್ ಈಸ್ ನಥಿಂಗ್ ಬಟ್ ಲೈನ್ ಕರೆಂಟ್. ಲೈನ್ ಕರೆಂಟ್ ಯಾವುದು ಕರೆಂಟ್ ಇನ್ ಆರ್ ಲೈನ್. ವಾಟ್ ಇಸ್ ದ ಇಕ್ವೇಶನ್ ಐ ಆರ್ ವೈ ಮೈನಸ್ ಐ ಬಿ ಆರ್. ಸೊ ಬಂದಿದೆಯಲ್ಲ. ಸೊ ಆಂಗಲ್ ನೋಡಿ, ಇಲ್ಲಿಂದ ಇಲ್ಲಿಗೆ ಆಂಗಲ್ ಎಷ್ಟಿರುತ್ತೆ 120. ಓಕೆ, ಇಲ್ಲಿಂದ ಇಲ್ಲಿಗೆ ಆಂಗಲ್ ಎಷ್ಟಿರುತ್ತೆ 120. ಇಲ್ಲಿಂದ ಇಲ್ಲಿಗೂ ಕೂಡ 120 ಡಿಗ್ರಿ ಇರುತ್ತೆ. ನೀವು ಈ ವೆಕ್ಟರ್ ನ ಎಕ್ಸಾಕ್ಟ್ ರಿವರ್ಸ್ ಮಾಡಿದಾಗ ಇಲ್ಲಿಂದ ಆಂಗಲ್ ಏನು 60 ಡಿಗ್ರಿ ಇರುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೂ ಕೂಡ 60 ಡಿಗ್ರಿ ಇರುತ್ತೆ. ಅದರಲ್ಲಿ ಮತ್ತೆ ಡಿವೈಡ್ ಆಗಿದೆ. ಸೊ ಹಾಗಾಗಿ ದಿಸ್ ಆಂಗಲ್ ವಿಲ್ ಬಿ 30 ಡಿಗ್ರೀಸ್. ಓಕೆ, ಆ ಆಂಗಲ್ 30 ಡಿಗ್ರಿ ಇರುತ್ತೆ. ಸೊ ನೇಮಿಂಗ್ಸ್ ಕೊಡಿ ಓ ಎ ಬಿ. ಪಾಯಿಂಟ್ ಎ ಇಂದ ಒಂದು ಲೈನ್ ಕರೆಂಟ್ ಇದೆಯಲ್ಲ ರಿಸಲ್ಟೆಂಟ್, ಅದ್ರ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ. ಆ ಪಾಯಿಂಟ್ ನ ಸಿ ಅಂತ ಬರೀರಿ. ಇದು ಹೈಪಾರ್ಟನಸ್ ಸೈಡ್, ಇದು ಅಡ್ಜಸೆಂಟ್ ಸೈಡ್, ಇದು ಆಪೋಸಿಟ್ ಸೈಡ್. ಅಡ್ಜಸೆಂಟ್ ಸೈಡ್ ಏನಿದೆ ಲೈನ್ ಕರೆಂಟ್ ಇದೆ, ಹೈಪಾರ್ಟನಸ್ ಏನಿದೆ ಫೇಸ್ ಕರೆಂಟ್ ಇದೆ. ಸೊ ನಾನೇನ್ ಮಾಡ್ಬೇಕು, ಅವೆರಡರ ಮಧ್ಯೆ ರಿಲೇಷನ್ ಫೈಂಡ್ ಔಟ್ ಮಾಡ್ಬೇಕು. ಆಬ್ವಿಯಸ್ಲಿ ಅಡ್ಜಸೆಂಟ್ ಟು ಹೈಪಾರ್ಟನಸ್ ಮ್ಯಾಚ್ ಆಗೋ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ ಯಾವುದು ಕಾಸ್ ಥೀಟಾ. ಓಕೆ, ಆಂಗಲ್ ಇಲ್ಲಿ 30 ಡಿಗ್ರಿ ಇದೆ ಎರಡರ ಮಧ್ಯ. ಲೈನ್ ಕರೆಂಟ್ ಫೇಸ್ ಕರೆಂಟ್ ಮಧ್ಯೆ 30 ಡಿಗ್ರಿ ಇದೆ ಆಂಗಲ್. ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾರ್ಟನಸ್. ಅಡ್ಜಸೆಂಟ್ ಏನು ಓ ಸಿ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಅಷ್ಟೇ ತಗೊಳ್ಬೇಕು ನೀವು. ಬಟ್ ಟೋಟಲ್ ಲೆಂತ್ ಏನು ಲೈನ್ ಕರೆಂಟ್ ಇದೇನಾಗುತ್ತೆ ಅದ್ರ ಅರ್ಧ ಆಗುತ್ತೆ. ಸೊ therefore IL by 2 divided by IPH. ಈ IPH ನ ಈ ಕಡೆ ತಗೊಳ್ಳಿ. ಸೊ IPH cos 30 ವ್ಯಾಲ್ಯೂ ಏನು √3/2 ಮತ್ತಿದು IL by 2. 2 ಕ್ಯಾನ್ಸಲ್. ಏನ್ ಬಂತು ಡೆರಿವೇಶನ್ IL is equal to √3 IPH. ನೀವು ಸ್ಟಾರ್ ಏನ್ ಡಿರೈವ್ ಮಾಡಿದ್ರಲ್ಲ ಅಲ್ಲಿ ವೋಲ್ಟೇಜ್ ಇರುತ್ತೆ, ಇಲ್ಲಿ VL by 2 ಇರುತ್ತೆ. ಆ VL ನ IL ಚೇಂಜ್ ಮಾಡಿ, VPH ನ IPH ಮಾಡಿ, ಅಷ್ಟೇ ಬರುತ್ತೆ. ಫೈನಲ್ ಆನ್ಸರ್ ಇದೇ ಬರುತ್ತೆ. ಬಟ್ ಫೇಸರ್ ಡಯಾಗ್ರಾಮ್ ಸ್ಟಾರ್ ಲೈನ್ ಇತ್ತು, ಇದು ಮೇಲ್ಗಡೆ ಇತ್ತು, ಇವೆಲ್ಲ ವೋಲ್ಟೇಜ್ ಇತ್ತು VR VY VB VRY ಬಂತು. ಅದೇ ವೆಕ್ಟರ್ ನ ಕೆಳಗಡೆ ಹಾಕೊಳ್ಳಿ. ಅದೇ ಡಯಾಗ್ರಾಮ್ ಕೆಳಗಡೆ ಬರೆದಾಗ ಇವೆಲ್ಲ ಕರೆಂಟ್ಸ್ ಬರ್ಕೋಬೇಕು. ಸ್ಟಾರ್ ಅಲ್ಲಿ ಡೆಲ್ಟಾದಲ್ಲಿ ಎಲ್ಲಾ ರೀಡಿಂಗ್ಸ್ ಕರೆಂಟ್ ಇರಬೇಕು. ಎಲ್ಲಾ ಫೇಸರ್ ವೆಕ್ಟರ್ಸ್ ಕರೆಂಟ್ ಇರಬೇಕು. ಕರೆಂಟ್ 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 ಕರೆಂಟ್. ನೀವ್ಯಾರು ಈ ಡಿರೆಕ್ಷನ್ ಇದೆಲ್ಲ ವೋಲ್ಟೇಜ್ ತೋರಿಸ್ಬಿಟ್ರೆ ಸ್ವಲ್ಪ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಸೊ ಗಾಟ್ ಇಟ್. ಈಸಿ ಇದೆಯಲ್ಲ ಡಿರೆಕ್ಷನ್. ಓಕೆ, ದಟ್ಸ್ ಇಟ್. ನೆಕ್ಸ್ಟ್ ಇದನ್ನ ನೋಡೋಣ. Okay friends, next important topic, very important topic in three-phase AC circuit is derivation, measurement of three-phase power by 2 wattmeter method. Example ಕೇಳ್ತಾನೆ question. Show that 2 wattmeters are sufficient to measure three-phase power of a three-phase load. ಅವರು ಮೆನ್ಷನ್ ಮಾಡಲ್ಲ ಯಾವ ಲೋಡ್ ಅಂತ, ಸ್ಟಾರ್ ಕನೆಕ್ಟೆಡ್ ಲೋಡ್ ಡೆಲ್ಟಾ ಕನೆಕ್ಟೆಡ್ ಲೋಡ್ ಅಂತ ಇಲ್ಲೂವರೆಗೂ ಕೂಡ ಒಂದು ಕ್ವಶನ್ ಪೇಪರ್ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನೀವು ಸ್ಟಾರ್ ಗಾದ್ರೂ ಡಿರೈವ್ ಮಾಡಬಹುದು, ಡೆಲ್ಟಾಗಾದ್ರೂ ಡಿರೈವ್ ಮಾಡಬಹುದು. ಇವೆರಡು ಮೆಥಡ್ ಅಲ್ಲಿ ಸ್ಟಾರ್ ತುಂಬಾ ಈಸಿ ಇದೆ ಕಂಪೇರ್ ಟು ಡೆಲ್ಟಾ. ಸೊ ಹಾಗಾಗಿ ಅವ್ರ ಕನೆಕ್ಷನ್ ನ ಸ್ಪೆಸಿಫೈ ಮಾಡಲ್ಲ. ಶೋ ದಟ್ 2 wattmeters measure for three phase power ಫಾರ್ ಸ್ಟಾರ್ ಕನೆಕ್ಟೆಡ್ ಲೋಡೇ ಬರೀರಿ, ಡೆಲ್ಟಾ ಕನೆಕ್ಟೆಡ್ ಲೋಡೇ ಬರೀರಿ ಅಂತ ಅವರು ಇದುವರೆಗೂ ಕೇಳಿಲ್ಲ. ಓಕೆ, ಯಾಕೆಂದ್ರೆ ಈ ಮೆಥಡ್ ಅಲ್ಲಿ
ಎರಡು ಸ್ಟಾರ್ ಕನೆಕ್ಟೆಡ್ಗೂ ಪವರ್ ಮೆಜರ್ ಮಾಡೋದು, ಡೆಲ್ಟಾಗೂ ಮೆಜರ್ ಮಾಡಬಹುದು. ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಈ ಮೆಥಡ್ ಅಲ್ಲಿ. ಓಕೆ, ಬಟ್ ಡೆಲ್ಟಾಗೆ ಮಾಡೋ ಡಿರೈವೇಶನ್ ಸ್ಟೆಪ್ಸ್ ಫೇಸರ್ ಡಯಾಗ್ರಾಮ್ ಸ್ಟಾರ್ ಗಿಂತ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಅದಕ್ಕೋಸ್ಕರ ಅವರು ಇದುವರೆಗೂ ಕೇಳಿಲ್ಲ. ಸೊ ನೀವು ಕೂಡ ಯಾವ್ದಾದ್ರು ಒಂದು ಕನೆಕ್ಷನ್ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ ಆದ್ರೂ ಪ್ರಾಕ್ಟೀಸ್ ಮಾಡಿಲ್ಲ, ಡೆಲ್ಟಾ ಆದ್ರೂ ಪ್ರಾಕ್ಟೀಸ್ ಮಾಡಿ. ಸೊ ಈಸಿ ಇರೋದು ಸ್ಟಾರ್. ಐ ಹೋಪ್ ನೀವೆಲ್ಲ ಸ್ಟಾರ್ ಪ್ರಾಕ್ಟೀಸ್ ಮಾಡೋದು ಅಂತ ಅನ್ಕೊಳ್ತೀನಿ. ಸೊ ಲೆಟ್ ಸಿ ಡಯಾಗ್ರಾಮ್ ಹೇಗೆ ಬರೀಬೇಕು. 2 ವ್ಯಾಟ್ ಮೀಟರ್ ಅಲ್ವಾ. ಸೊ ವ್ಯಾಟ್ ಮೀಟರ್ ಅಲ್ಲಿ 2 ಕಾಯಿಲ್ ಇರುತ್ತೆ. ಒಂದು ಬಂದ್ಬಿಟ್ಟು ಕರೆಂಟ್ ಕಾಯಿಲ್, ಮತ್ತೊಂದು ಪೊಟೆನ್ಶಿಯಲ್ ಕಾಯಿಲ್. ಸೊ ಇದನ್ನ ಒಂದ್ ಲೈನ್ ಬರ್ಕೊಳ್ಳಿ. ಇನ್ನೊಂದು ಲೈನ್ ಅಲ್ಲೂ ಅದೇ ರೀತಿ ಬರೀರಿ. ವ್ಯಾಟ್ ಮೀಟರ್ ಅಲ್ಲಿ ಇನ್ನೊಂದು ವ್ಯಾಟ್ ಮೀಟರ್ 1, ಇನ್ನೊಂದು ವ್ಯಾಟ್ ಮೀಟರ್ 2. ಸೊ ಪೊಟೆನ್ಶಿಯಲ್ ಕಾಯಿಲ್, ಇದು ಕರೆಂಟ್ ಕಾಯಿಲ್. ಸೊ ಇನ್ನೊಂದು ಲೈನ್ ಅಲ್ಲಿ ಹಾಗೆಯೇ ಬರ್ಕೊಳ್ಳಿ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಈ ಪೊಟೆನ್ಶಿಯಲ್ ಕಾಯಿಲ್ ಇದೆಯಲ್ಲ, ಈ ಪೊಟೆನ್ಶಿಯಲ್ ಕಾಯಿಲ್ ನ ಲಾಸ್ಟ್ ಲೈನ್ ಗೆ ಕನೆಕ್ಟ್ ಮಾಡಿ. ಸೊ ಇದು ಆರ್ ಲೈನು, ವೈ ಲೈನು, ಬಿ ಲೈನ್, ಲಾಸ್ಟ್ ಲೈನ್ ಗೆ ಕನೆಕ್ಟ್ ಮಾಡಿ. ಓಕೆ, 2 ವ್ಯಾಟ್ ಮೀಟರ್. ಮತ್ತೆ ಈ ವ್ಯಾಟ್ ಮೀಟರ್ W1 ವ್ಯಾಟ್ ಮೀಟರ್ ಕರೆಂಟ್ ಕಾಯಿಲ್, ಸಾರಿ ಪೊಟೆನ್ಶಿಯಲ್ ಕಾಯಿಲ್ ಒಂದ್ ಎಂಡ್ ಅಲ್ಲಿಗೆ ಕನೆಕ್ಟ್ ಮಾಡಿ. ಓಕೆ, ಬಿ ಲೈನ್ ಗೆ ಕನೆಕ್ಟ್ ಮಾಡಿ. ಮಿಕ್ಕಿರೋ ಲೈನ್ ಏನಿದೆಯಲ್ಲ ಅದನ್ನ ನೀವು ಸಪ್ಲೈ ಆಗಿ ತಗೊಳ್ಳಿ. ಈ ಪಾಯಿಂಟ್ ಇಂದ, ಈ ಲೈನ್ ಇಂದ ಸಪ್ಲೈ ಆಗಿ ತಗೊಳ್ಳಿ. ನಾನು ಸ್ಟಾರ್ ಕನೆಕ್ಷನ್ ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಈ ತರ 3 ಸೆಟ್ ಬರ್ಕೊಳ್ಳಿ. ಇದ್ರದ್ದು ಡೈರೆಕ್ಟ್ ಇಲ್ಲಿಗೆ ಕನೆಕ್ಟ್ ಮಾಡಿ. ಸೊ ಬಿ ಫೇಸ್ ಆಯ್ತಲ್ಲ. ನೆಕ್ಸ್ಟ್ ವೈ ಫೇಸ್ ಹಿಂಗ್ ಸ್ವಲ್ಪ ಜಂಪ್ ತಗೊಂಡು ಸೊ ಹೀಗೆ ಬಂದು ಇದನ್ನ ಕನೆಕ್ಟ್ ಮಾಡಿ ಇಲ್ಲಿಗೆ. ಓಕೆ, ಗಾಟ್ ಇಟ್. ಸೊ ಈಗ ನೇಮಿಂಗ್ಸ್ ಬರೀರಿ. ವಾಟ್ ಇಸ್ ಕರೆಂಟ್ ಇನ್ ದಿಸ್ ಲೈನ್? IR ಕರೆಂಟ್. ಈ ಲೈನ್ ಅಲ್ಲಿ ಹೋಗ್ತಾ ಇರೋ ಕರೆಂಟ್ IY ಕರೆಂಟ್. ಈ ಲೈನ್ ಅಲ್ಲಿ ಬರೋದು IB ಕರೆಂಟ್. ಓಕೆ, ಇಲ್ಲಿರೋ ವೋಲ್ಟೇಜ್ VR, ಇಲ್ಲಿರೋ ವೋಲ್ಟೇಜ್ VY, ಇಲ್ಲಿರೋದು VV. ದಿಸ್ ಇಸ್ ನ್ಯೂಟ್ರಲ್ ಪಾಯಿಂಟ್. ಇದೆಲ್ಲ ಒಂದು ಬಾಕ್ಸ್ ಹಾಕ್ಬಿಟ್ಟು ವಾಟ್ ಮೀಟರ್ 1 ಅಂತ ಬರ್ಕೊಳ್ಳಿ. ಇದೆಲ್ಲ ಒಂದು ಸೆಟ್ ಹಾಕ್ಬಿಟ್ಟು ವಾಟ್ ಮೀಟರ್ 2 ಅಂತ ಬರ್ಕೊಳ್ಳಿ. ಓಕೆ, ಗಾಟ್ ಇಟ್. ಸೊ ಈಗ ಪವರ್, ವ್ಯಾಟ್ ಮೀಟರ್ ಏನ್ ಮಾಡುತ್ತೆ? ಪವರ್ ಮೆಜರ್ ಮಾಡುತ್ತೆ. ಇದೊಂದು ಲೋಡ್, ಡೆಲ್ಟಾ ಕನೆಕ್ಟೆಡ್, ಸ್ಟಾರ್ ಕನೆಕ್ಟೆಡ್ ಲೋಡ್ ಅಂತ ಅನ್ಕೊಳ್ಳಿ. ಈ ಲೋಡ್ ಯಾವ್ದಾರು ಇರ್ಬೋದು, ಇಂಡಕ್ಟಿವ್ ಆಗಿರ್ಬೋದು, ಕೆಪಾಸಿಟಿವ್ ಆದ್ರೂ ಆಗಿರ್ಬೋದು. ಇದ್ರಲ್ಲಿ ಎಷ್ಟು ಪವರ್ ಕನ್ಸ್ಯೂಮ್ ಆಗಿದೆ ಅಂತ ಅಂದ್ಬಿಟ್ಟು ಈ ವ್ಯಾಟ್ ಮೀಟರ್ ರೀಡಿಂಗ್ಸ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಇವೆರಡು ವ್ಯಾಟ್ ಮೀಟರ್ ರೀಡಿಂಗ್ ಆಡ್ ಮಾಡಿದ್ರೆ 3 ಫೇಸ್ ಪವರ್, ಈ ಲೋಡ್ ಅಲ್ಲಿ ಏನ್ ಪವರ್ ಕನ್ಸಂಪ್ಷನ್ ಆಗ್ತಲ್ಲ ವೆನ್ ಕನೆಕ್ಟೆಡ್ ಟು 3 ಫೇಸ್ ಸಪ್ಲೈ, ಅಷ್ಟು ಪವರ್ ಈ ರೀಡಿಂಗ್ಸ್ ಎರಡು ಆಡ್ ಮಾಡಿದಾಗ ಬರುತ್ತೆ. ದಟ್ ಈಸ್ ದ ಡಿರೈವೇಶನ್. ಅದೇ ಡಿರೈವೇಶನ್. ಸೊ ವಾಟ್ ಮೀಟರ್ ಅಂದ್ರೆ ಏನು? ಪವರ್ ಮೆಜರ್ ಮಾಡುತ್ತೆ. ಪವರ್ ಫಾರ್ಮುಲಾ ಏನು? ವೋಲ್ಟೇಜ್, ಕರೆಂಟ್ ಮತ್ತೆ VI ಕಾಸ್ ಪೈ ಅಲ್ವಾ? VI ಕಾಸ್ ಪೈ. ಸೊ ನಮ್ಗೆ ವ್ಯಾಟ್ ಮೀಟರ್ ಒಂದು ಕರೆಂಟ್ ಕಾಯಿಲ್, ವಿ ಅಂದ್ರೆ ವೋಲ್ಟೇಜ್ ಕಾಯಿಲ್, ಪೊಟೆನ್ಶಿಯಲ್ ಕಾಯಿಲ್, ಐ ಅಂದ್ರೆ ಕರೆಂಟ್ ಕಾಯಿಲ್. ಕರೆಂಟ್ ಕಾಯಿಲ್ ಏನ್ ಕರೆಂಟ್ ಪಾಸ್ ಆಗ್ತಾ ಇದೆ? IR ಕರೆಂಟ್ ಅಲ್ವಾ? ನೆಕ್ಸ್ಟ್ ಪೊಟೆನ್ಶಿಯಲ್ ಕಾಯಿಲ್ ಅಂದ್ರೆ ಇದು ಎಲ್ಲೆಲ್ಲ ಕನೆಕ್ಟ್ ಆಗಿದೆ? ಒಂದು ಆರ್ ಕನೆಕ್ಟ್ ಆಗಿದೆ, ಮತ್ತೊಂದು ಬಿ ಕನೆಕ್ಟ್ ಆಗಿದೆ. ಆರ್ ಮತ್ತೆ ಬಿ ಮಧ್ಯೆ ಈ ಕಾಯಿಲ್ ಕನೆಕ್ಟ್ ಆಗಿದೆ. ಅದಕ್ಕೆ ನೀವು VRB ಅಂತ ಬರ್ಕೋಬೇಕು. ಸೊ ಕಾಸ್ ಪೈ, ಪೈ ಅಂದ್ರೆ ಇವೆರಡರ ಮಧ್ಯೆ ಇರೋ ಆಂಗಲ್. ಓಕೆ, ಆಂಗಲ್ ಬಿಟ್ವೀನ್ IR ಅಂಡ್ ಆಂಗಲ್ ಬಿಟ್ವೀನ್ IR ಅಂಡ್ VBR, ಇವೆರಡರ ಮಧ್ಯೆ ಏನ್ ಆಂಗಲ್ ಇದೆ ಅದನ್ನ ಕಂಡುಹಿಡಿಯಬೇಕು. ಅದು W1 ರೀಡಿಂಗ್. ಅದೇ ರೀತಿ W2 ವೋಲ್ಟೇಜ್, ಕರೆಂಟ್ ಇಂಟು ಕಾಸ್ ಪೈ. ವೋಲ್ಟೇಜ್ W2 ನೋಡಿ, ವೋಲ್ಟೇಜ್ ಅಂದ್ರೆ ಪೊಟೆನ್ಶಿಯಲ್ ಕಾಯಿಲ್. ಪೊಟೆನ್ಶಿಯಲ್ ಕಾಯಿಲ್ ಎಲ್ಲಿಂದ ಕನೆಕ್ಟ್ ಆಗಿದೆ? ಒಂದು ವೈ ಕನೆಕ್ಟ್ ಆಗಿದೆ, ಮತ್ತೊಂದು ಬಿ ಕನೆಕ್ಟ್ ಆಗಿದೆ. ಸೊ VYB ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಕಾಯಿಲ್ ಏನ್ ಕ್ಯಾರಿ ಮಾಡ್ತಾ ಇದೆ? W2. ವಿಚ್ ಕರೆಂಟ್ ಇಸ್ ಕ್ಯಾರಿಂಗ್? W2 ಮೀಟರ್ ಕರೆಂಟ್ ಕಾಯಿಲ್. ಇದು ಕರೆಂಟ್ ಕಾಯಿಲ್ ಏನ್ ಕರೆಂಟ್ ಕ್ಯಾರಿ ಮಾಡ್ತಾ ಇದೆ? ವೆರಿ ಗುಡ್, IY ಕರೆಂಟ್. ಸೊ VYB ಇಂಟು IY. ಪೈ ಅಂದ್ರೆ ಗೊತ್ತಾ? ಪೈ ಅಂದ್ರೆ ಆಂಗಲ್, ಪವರ್ ಫ್ಯಾಕ್ಟರ್ ಆಂಗಲ್. ಇವೆರಡರ ಮಧ್ಯೆ ಇರೋ ಆಂಗಲ್ ಕಂಡುಹಿಡಿಬೇಕು ನೀವು. ಸೊ IY at an angle of VYB. ಓಕೆ, ಗಾಟ್ ಇಟ್. ಇದು ಈಕ್ವೇಶನ್ 1 ಅಂತ ತಗೊಳ್ಳಿ, ಇದು ಈಕ್ವೇಶನ್ 2 ಅಂತ ತಗೊಳ್ಳಿ. ಸೊ ಈಗ ನಮ್ಗೆ VRB ಅಂದ್ರೆ ಏನು? ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ. VRB ಅಂದ್ರೆ KVL ಅಪ್ಲೈ ಮಾಡಬೇಕು. ಆರ್ ಮತ್ತೆ ಬಿ ಮಧ್ಯೆ KVL ಅದೆಲ್ಲ ಬರೆಯೋದು ಬೇಡ. VRB ಅಂದ್ರೆ ಡೈರೆಕ್ಟ್ ಆಗಿ ಫಸ್ಟ್ ಒನ್ ಮೈನಸ್ ಸೆಕೆಂಡ್ ಒನ್, VR ಮೈನಸ್ VB. ಇದು ನಮ್ಗೆ ಬೇಕು. ನೆಕ್ಸ್ಟ್ ಇನ್ನೊಂದು ಯಾವ್ದು ಬೇಕು? VYB ಬೇಕು. ಸೊ VYB ಏನಾಗುತ್ತೆ? VY ಮೈನಸ್ VB ಆಯ್ತು. ಓಕೆ, ಗಾಟ್ ಇಟ್. ಮತ್ತೆ IR ಏನು? IR ಅಂದ್ರೆ ಲೈನ್ ಕರೆಂಟ್. ಓಕೆ, IY ಅಂದ್ರೆ
ಲೈನ್ ಕರೆಂಟ್. ಅವೆರಡೂ ಕೂಡ ಇದು ಎರಡು ಕೂಡ ಲೈನ್ ಕರೆಂಟ್ಸ್. ಸೊ ಈಗ ಇವೆರಡರ ಮಧ್ಯೆ ಏನ್ ಆಂಗಲ್ ಇದೆ ಅನ್ನೋದಕ್ಕೆ ಡಿರೈವ್ ಮಾಡಬೇಕು ಅಂದ್ರೆ, ಕಂಡುಹಿಡಿಬೇಕು ಅಂದ್ರೆ ಫೇಸರ್ ಡಯಾಗ್ರಾಮ್ ಡ್ರಾ ಮಾಡ್ಬೇಕಿದ್ದು. ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಬ್ಲೈಂಡ್ ಆಗಿ ಇಲ್ಲಿ ನೋಡಿ, ಓಕೆ, ಆರ್ ಫೇಸ್, ಓಕೆ, ಆರ್ ಫೇಸ್, ಓಕೆ, ನೆಕ್ಸ್ಟ್ ವೈ ಫೇಸ್, ಆಮೇಲೆ ಬಿ ಫೇಸ್. ಓಕೆ, ವೋಲ್ಟೇಜ್ ಬರ್ಕೊಳ್ಳಿ. ಓಕೆ, ವೋಲ್ಟೇಜ್ ವಿ ಆರ್, ವಿ ವೈ, ವಿ ವಿ. ಮತ್ತೆ ನಮ್ಗೆ ಏನೇನು ವೋಲ್ಟೇಜ್ ಬೇಕು? ವಿ ಆರ್ ಬಿ, ವಿ ವೈ ಬಿ ಬೇಕು. ವಿ ಆರ್ ಬಿ ಏನೋ ವಿ ಆರ್ ಮೈನಸ್ ವಿ ಬಿ. ವಿ ಆರ್ ಇಲ್ಲಿದೆ, ನಿಮ್ಗೆ ಏನ್ ಬೇಕು? ಮೈನಸ್ ವಿ ಬಿ ಬೇಕು. ಸೊ ಅದನ್ನ ರಿವರ್ಸ್ ಮಾಡ್ಕೊಳ್ಳಿ. ಸೊ ರಿವರ್ಸ್ ದಟ್ ವೆಕ್ಟರ್. ಓಕೆ, ರಿವರ್ಸ್ ಮಾಡಿ. ಅದೇನ್ ಲೆಂತ್ ಇದೋ ಅಷ್ಟೇ ರಿವರ್ಸ್ ಮಾಡ್ಕೊಳ್ಳಿ. ಇದನ್ನ ನೀವು ಮೈನಸ್ ವಿ ಬಿ ಅಂತ ಬರ್ದಿಟ್ಕೊಳ್ಳಿ. ಸೊ ಇವೆರಡು ಪಾಯಿಂಟ್ ನ ಪ್ಯಾರಲೋಗ್ರಾಮ್ ಜಾಯಿನ್ ಮಾಡಿ. ಸೊ ಡ್ರಾ ಎ ಪ್ಯಾರಲೋಗ್ರಾಮ್. ಸೊ ಈ ಲೈನ್ ಪ್ಯಾರಲಲ್ ಇರಬೇಕು, ಇದಕ್ಕೂ ಪ್ಯಾರಲಲ್ ಇರಬೇಕು. ಆ ತರ ನೀವು ಬರೀಬೇಕು. ಎಲ್ಲೋ ಒಂದ್ ಕಡೆ ಎರಡು ಮೀಟ್ ಆಗ್ತವೆ. ಸೊ ಮೀಟ್ ಆಗೋ ಪಾಯಿಂಟ್ ವೋಲ್ಟೇಜ್ ಬಂದ್ಬಿಟ್ಟು ಇದು. ಸೊ ವಾಟ್ ಈಸ್ ದಿಸ್? ವಿ ಆರ್ ಬಿ. ವಿ ಆರ್ ಬಿ ಬರ್ತಿದ್ದೀನಿ. ಅದೇ ರೀತಿ ಇನ್ನೊಂದು ವೋಲ್ಟೇಜ್ ಬೇಕು ನನಗೆ, ವಿ ವೈ ಬಿ ಬೇಕು. ವಿ ವೈ ಬಿ ಅಂದ್ರೆ ಏನು? ವಿ ವೈ ಮೈನಸ್ ವಿ ಬಿ. ವಿ ವೈ ಇಲ್ಲಿದೆ, ಮೈನಸ್ ವಿ ಬಿ ಆಲ್ರೆಡಿ ಬರ್ತಿದ್ದೀನಿ. ಸೊ ಹಾಗಾಗಿ ನೀವು ಇವೆರಡನ್ನು ಜಾಯಿನ್ ಮಾಡಬೇಕು. ಓಕೆ, ಈ ಪಾಯಿಂಟ್ ಇಂದ ಲೈನ್ ಎಳೆಯಿರಿ. ಈ ಲೈನು ಇದಕ್ಕೆ ಪ್ಯಾರಲ್ ಆಗಿರ್ಬೇಕು, ಮತ್ತೆ ಇಲ್ಲ ಹಾಕೋ ಲೈನು ಇದಕ್ಕೆ ಪ್ಯಾರಲ್ ಆಗಿರ್ಬೇಕು. ಸೊ ಯು ಹ್ಯಾವ್ ಟು ರೈಟ್ ಪ್ಯಾರಲೋಗ್ರಾಮ್ ಬರೀಬೇಕು ನೀವು. ಓಕೆ, ಸೊ ಎಲ್ಲೋ ಒಂದ್ ಕಡೆ ಎರಡೂ ಮೀಟ್ ಆಗುತ್ತೆ. ಮೀಟ್ ಆದ್ಮೇಲೆ ಈ ಪಾಯಿಂಟ್ ಇಂದ ಅಲ್ಲಿಗೆ ಜಾಯಿನ್ ಮಾಡಿ. ಸೊ ಏನಿದು ವೆಕ್ಟರ್? ಲೈನ್ ವೋಲ್ಟೇಜ್. ಯಾವ ಲೈನ್ ವೋಲ್ಟೇಜ್? ಬಿಟ್ವೀನ್ ವೈ ಅಂಡ್ ಬಿ. ಸೊ ವಿ ವೈ ಬಿ ಇವನ್ನ ಲೈನ್ ವೋಲ್ಟೇಜ್ ಅಂತ ಕರೀತಾರೆ. ವಿ ಆರ್ ಬಿ ಕೂಡ ಲೈನ್ ವೋಲ್ಟೇಜ್. ಸೊ ತಿಳ್ಕೊಳ್ಳಿ, ಒಂದು ಇವೆರಡರ ಮಧ್ಯೆ ಆಂಗಲ್ 30 ಡಿಗ್ರಿ ಇರುತ್ತೆ, ಮತ್ತೆ ಇವೆರಡರ ಮಧ್ಯೆ ಆಂಗಲ್ ಕೂಡ 30 ಡಿಗ್ರಿ ಇರುತ್ತೆ. ಸೊ ಡಿಫಾಲ್ಟ್ ಇಷ್ಟು ಬರಿಬೇಕು ನೀವು. ಓಕೆ, ನೆಕ್ಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಈ ಲೋಡ್ ಇಂಡಕ್ಟಿವ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಸೊ ರೆಫರೆನ್ಸ್ ಏನಿದೆ? ವೋಲ್ಟೇಜ್ ಇದೆ. ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜ್, ಇಫ್ ದ ಲೋಡ್ ಇಸ್ ಇಂಡಕ್ಟಿವ್, ಕರೆಂಟ್ ಏನ್ ಮಾಡುತ್ತೆ? ಕರೆಂಟ್ ಲ್ಯಾಕ್ಸ್ ವೋಲ್ಟೇಜ್ ಬೈ 90 ಡಿಗ್ರಿ. ಇದು ಪ್ಯೂರ್ ಇಂಡಕ್ಟರ್ ಆಗಿದೆ. ಪ್ರಾಕ್ಟಿಕಲ್ ಇಂಡಕ್ಟರ್ ಆಗಿದ್ರೆ, ಸೊ ಕರೆಂಟ್ ಇನ್ ಆರ್ ಫೇಸ್ ಲ್ಯಾಗ್ ಬೈ ಸಮ್ ಆಂಗಲ್ ಥೀಟಾ. ಓಕೆ, ಇದು ಐಆರ್ ಕರೆಂಟ್ ಇನ್ ಆರ್ ಲೈನ್. ಐಆರ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ವೋಲ್ಟೇಜ್ ಲ್ಯಾಗಿಂಗ್ ಬೈ ಸಮ್ ಆಂಗಲ್ ಪೈ ಅಂತ ಬರ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಕರೆಂಟ್ ಯಾವ್ದು ಬೇಕು ನಮ್ಗೆ? ಐ ವೈ ಕರೆಂಟ್ ಬೇಕು. ಕರೆಂಟ್ ಇನ್ ವೈ ಫೇಸ್ ಆಲ್ಸೋ ಲ್ಯಾಗ್ಸ್ ದಿ ವೋಲ್ಟೇಜ್ ಬೈ ಸಮ್ ಆಂಗಲ್ ಪೈ. ಸೊ ಇಲ್ಲಿ ನೋಡಿ, ಇದು ಐ ಆರ್ ಕರೆಂಟ್. ಅದೇ ರೀತಿ ಐ ವೈ ಕರೆಂಟ್. ವಿತ್ ರೆಸ್ಪೆಕ್ಟ್ ಟು ದಿಸ್ ವೋಲ್ಟೇಜ್ ಐ ವೈ ಲ್ಯಾಗಿಂಗ್ ಬೈ ಸಮ್ ಆಂಗಲ್ ಪೈ. ಸೊ ಇದು ಮೇಲೆ ಇದೆ, ಇದು ಕೆಳಗಡೆ ಇದೆ, ಇದು ಲೀಡ್ ಅಂತ ಅನ್ಕೋಬೇಡಿ. ಸೊ ರೆಫರೆನ್ಸ್ ನೋಡಿ, ಇದು ವೋಲ್ಟೇಜ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಇದ್ರ ಹಿಂದೆ ಇದೆ. ಇದು ಕೂಡ ಐ ವೈ ವಿ ವೈ ಹಿಂದೆಗಡೆ ಇದೆ. ಓಕೆ, ಸೊ ದಟ್ ಈಸ್ ಐ ವೈ ಲ್ಯಾಕ್ಸ್ ವಿ ವೈ. ಅದೇ ನಿಮ್ಗೆ ಐ ಬಿ ಬೇಕು ಅಂದ್ರೆ ಐ ಬಿ ಇಲ್ಲಿ ಬರುತ್ತೆ. ಓಕೆ, ಐ ಬಿ ಲ್ಯಾಕ್ಸ್ ವಿ ಬಿ ಬೈ ಸಮ್ ಆಂಗಲ್ ಪೈ. ಅದು ಬೇಕಾಗಿಲ್ಲ, ಡಿರೈವೇಶನ್ ಅಲ್ಲಿ ಇಲ್ಲ. ಸೊ ನಮ್ಗೆ ಏನ್ ಬೇಕು? ಆಂಗಲ್ ಏನ್ ಬೇಕು ನಮ್ಗೆ? ವಿ ನೀಡ್ ಆಂಗಲ್ ಬಿಟ್ವೀನ್ ಐ ಆರ್ ಅಂಡ್ ವಿ ಬಿ ಆರ್. ಐ ಆರ್ ಇಲ್ಲಿದೆಯಾ? ಇಲ್ಲಿದೆ ನೋಡಿ, ಐ ಆರ್ ಇಲ್ಲಿದೆ, ಇಲ್ಲಿ ವಿ ಆರ್ ಬಿ ಇದೆ. ಅವೆರಡರ ಮಧ್ಯ ಆಂಗಲ್ ಬೇಕು. ಐ ನೀಡ್ ದಿಸ್ ಆಂಗಲ್. ಈ ಆಂಗಲ್ ಎಷ್ಟು ಅಂತ ನನಗೆ ಗೊತ್ತಾಗಬೇಕು. ಓವರ್ ಆಲ್ ಆಂಗಲ್ ಎಷ್ಟು? 30 ಡಿಗ್ರಿ. ಇಲ್ಲಿಂದ ಅಲ್ಲಿಗೆ ಎಷ್ಟಿದೆ ಆಂಗಲ್? ಪೈ ಡಿಗ್ರಿ. ಹಾಗಾದ್ರೆ ಈ ಆಂಗಲ್ ಏನಾಗುತ್ತೆ? 30 ಮೈನಸ್ ಪೈ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ನಂಗೆ ಇನ್ನೊಂದು ಆಂಗಲ್ ಯಾವ್ದು ಬೇಕು? ಐ ವೈ ಅಟ್ ಅನ್ ಆಂಗಲ್ ವಿ ವೈ ಬಿ ಬೇಕು. ಐ ವೈ ಇಲ್ಲಿದೆ, ವಿ ವೈ ಬಿ ಇಲ್ಲಿದೆ. ಸೊ ಇದು ಆಂಗಲ್ 30 ಡಿಗ್ರಿ. ಇಲ್ಲಿಂದ ಇಲ್ಲಿಗೆ ಪೈ. ನನಗೇನ್ ಬೇಕು? ಓವರ್ ಆಲ್ ಬೇಕು. ಐ ವೈ ಅಟ್ ಅನ್ ಆಂಗಲ್ ವಿ ವೈ ಬಿ. ಎಷ್ಟಿದೆ ಆಂಗಲ್ ಇದು? ವೆರಿ ಗುಡ್, 30 ಪ್ಲಸ್ ಪೈ. ಇದನ್ನ ನೀವು ಇದೇನು ಬರೀದಂಗೆ, ಇಫ್ ಯು ನಾಟ್ ರಿಟರ್ನ್ ದಿಸ್ ಡೈರೆಕ್ಟ್ಲಿ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ 30 ಮೈನಸ್ ಪೈ 30 ಪ್ಲಸ್ ಪೈ ಅಂತ ಬಂದ್ರೆ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸ್ ಇರುತ್ತೆ ಈ ಫೇಸರ್ ಡಯಾಗ್ರಾಮ್ಗೆ. 8 ಮಾರ್ಕ್ಸ್ ಕೇಳಿದ್ರೆ ಡಿರೈವೇಶನ್, 3 ಮಾರ್ಕ್ಸ್ ಡಯಾಗ್ರಾಮ್ಗೆ ಇಟ್ಟಿರ್ತಾರೆ. ಆ ಡಯಾಗ್ರಾಮ್ ಇಂದ ನಿಮಗೆ ಏನ್ ಆಂಗಲ್ ಇದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಆಂಗಲ್ ಇಸ್ 30 ಮೈನಸ್ ಪೈ ಅಂತ ಬರ್ಕೊಳ್ತೀನಿ ಈಗ. ಸೊ 30 ಮೈನಸ್ ಪೈ ಬಂತು.
ಆಂಗಲ್ ಬಿಟ್ವೀನ್ IY ಅಂಡ್ VYB 30 ಪ್ಲಸ್ ಪೈ ಆಯ್ತು. VRB ಏನು ಲೈನ್ ವೋಲ್ಟೇಜ್, VYB ಏನು ಅದು ಕೂಡ ಲೈನ್ ವೋಲ್ಟೇಜ್, IR ಏನು ಲೈನ್ ಕರೆಂಟ್, IY ಏನು ಲೈನ್ ಕರೆಂಟ್. ಸೊ ಈಗ ನೀವೇನ್ ಮಾಡ್ಬೇಕು, ಟೋಟಲ್ ಪವರ್ ಕನ್ಸ್ಯೂಮ್ಡ್ ಇನ್ ದ ಡೆಲ್ಟಾ ಕನೆಕ್ಟ್ ಸ್ಟಾರ್ ಕನೆಕ್ಟೆಡ್ ಲೋಡ್ ಇಸ್ ಈಕ್ವಲ್ ಟು ಇವೆರಡು ರೀಡಿಂಗ್ ನ ಆಡ್ ಮಾಡಬೇಕು. W1 W2 ಎರಡು ಆಡ್ ಮಾಡಿದ್ರೆ ನಿಮಗೆ ಬರೋದು ಫೈನಲ್ ಆನ್ಸರ್ ಪವರ್ ಇಸ್ ಈಕ್ವಲ್ ಟು √3 VLIL cos pi. ಸೊ ರೆಗ್ಯುಲರ್ ವಿಡಿಯೋ ನೋಡಿ ಈ ಡೆರಿವೇಶನ್ಸ್ ಬರುತ್ತೆ. ಹೇಗ್ ಬರುತ್ತಪ್ಪ ಅಂದ್ರೆ ನೀವು cos A minus B cos A plus B ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಬನ್ನಿ. ಫೈನಲ್ ಸ್ಟೆಪ್ ನಿಮ್ಗೆ ಇಷ್ಟು ಬರುತ್ತೆ. ಸೊ ದಿಸ್ ಇಸ್ ದ 3-phase ಪವರ್ ಫಾರ್ಮುಲಾ, ಆಕ್ಟಿವ್ ಪವರ್ ಫಾರ್ಮುಲಾ, ಯೂಸ್ಫುಲ್ ಪವರ್ ಫಾರ್ಮುಲಾ, 3-phase ಟ್ರೂ ಪವರ್. ಓಕೆ ಗಾಟ್ ಇಟ್. ಸೊ ಈ ಡಯಾಗ್ರಾಮ್ ನೀಟಾಗಿ ಬರೀರಿ. ಇದಕ್ಕೆ ನಿಮ್ಗೆ 2 ಮಾರ್ಕ್ಸ್ ಇರುತ್ತೆ, ಫೇಸರ್ ಡಯಾಗ್ರಾಮ್ಗೆ 3 ಮಾರ್ಕ್ಸ್ ಇರುತ್ತೆ, ಮತ್ತೆ ಡೆರಿವೇಶನ್ ಗೆ 3 ಮಾರ್ಕ್ಸ್ ಇರುತ್ತೆ. ಟೋಟಲ್ 8 ಮಾರ್ಕ್ಸ್ ಆ ತರ ಡಿವೈಡ್ ಮಾಡ್ತಾರೆ. ಸೊ ಸ್ಟಾರ್ ಇರೋ ಡೆಲ್ಟಾ ಕೇಳಿದ್ರೆ ಇದೆಲ್ಲ ಸೇಮ್, ಡೆಲ್ಟಾಗೂ ಕೂಡ ಸೇಮ್ ಇದೇ ಬರುತ್ತೆ, 30 minus ಪೈ 30 ಪ್ಲಸ್ ಪೈ ಬರುತ್ತೆ. ಬಟ್ ಇದನ್ನ ಆ ಫೇಸರ್ ಡಯಾಗ್ರಾಮ್ ಅಲ್ಲಿ ತೋರಿಸೋ ಮೆಥಡ್ ಇದೆಯಲ್ಲ ಅದು ಇದಕ್ಕಿಂತ ಸ್ವಲ್ಪ ಕಾಂಪ್ಲಿಕೇಟೆಡ್. ಓಕೆ, ಅವ್ರ ಕನೆಕ್ಷನ್ ಏನು ಸ್ಪೆಸಿಫೈ ಮಾಡಲ್ಲ, ಸ್ಟಾರ್ ಏನು ಕೇಳಲ್ಲ, ಸ್ಟಾರೇ ಬರೀತೀವಿ. ಓಕೆ ರೈಟ್, ಸ್ಟಾರ್ ಡಿರೈವೇಶನ್ ಇಟ್ಸ್. ಸೊ ನೆಕ್ಸ್ಟ್ ಏನ್ ಮಾಡೋಣ, ಏನೇನ್ ಫಾರ್ಮುಲಾಸ್ ಎಲ್ಲ ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಇನ್ನು ನೆಕ್ಸ್ಟ್ ಬರೋ ಟಾಪಿಕ್ಸ್ ಕೂಡ ಈ 3 ಡಿರೈವೇಶನ್ ಮಾಡಿದೀವಲ್ಲ ಇದ್ರ ಮೇಲೆ ಅದು ಡಿಪೆಂಡೆಂಟ್ ಆಗಿರುತ್ತೆ. ಓಕೆ ಓಕೆ ಫ್ರೆಂಡ್ಸ್, ಫೈನಲಿ ವಿಡಿಯೋ ಎಂಡ್ ಅಲ್ಲಿ ಇದ್ದೀವಿ. ಸೊ ಇವಾಗ ನಾವು 3-phase AC ಸರ್ಕ್ಯೂಟ್ಸ್ ಅಲ್ಲಿ ಏನೆಲ್ಲ ಫಾರ್ಮುಲಾಸ್ ಯೂಸ್ ಮಾಡ್ತೀವಿ ಪ್ರಾಬ್ಲಮ್ಸ್ ಮಾಡೋದಕ್ಕೆ ನೋಡಿ. ನಿಮ್ಗೆ ಎಷ್ಟು ಫಾರ್ಮುಲಾಸ್ ಗೊತ್ತಿದ್ರೆ ನೀವು ಆರಾಮಾಗಿ 3-phase AC ಸರ್ಕ್ಯೂಟ್ ಪ್ರಾಬ್ಲಮ್ಸ್ ನ ಆರಾಮಾಗಿ ಮಾಡಬಹುದು. ಸೊ ಈ ಫಾರ್ಮುಲಾಸ್ ಎಲ್ಲ ಬಯಾಟ್ ಮಾಡ್ಕೊಳ್ಳಿ, ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಮತ್ತೆ ಒಂದ್ 2-3 ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ. ಓಕೆ ಗಾಟ್ ಇಟ್. ಸೊ ಫಸ್ಟ್ ಏನ್ ಗೊತ್ತಿರಬೇಕು ಅಂದ್ರೆ ನಿಮ್ಗೆ ಸ್ಟಾರ್ ಕನೆಕ್ಷನ್ ಅಲ್ಲಿ ರಿಲೇಷನ್ಸ್ ಗೊತ್ತಿರಬೇಕು. ಸ್ಟಾರ್ ಅಲ್ಲಿ ಲೈನ್ ಕರೆಂಟ್ ಫೇಸ್ ಕರೆಂಟ್ ಈಕ್ವಲ್ ಇರುತ್ತೆ, ಮತ್ತೆ ಲೈನ್ ವೋಲ್ಟೇಜ್ √3 ಟೈಮ್ಸ್ ಆಫ್ ಫೇಸ್ ವೋಲ್ಟೇಜ್. ಇದನ್ನ ನೆನ್ಪಿಟ್ಕೋಬೇಕು ನೀವು. ಸ್ಟಾರ್ ಅಲ್ಲಿ ಕರೆಂಟ್ ಸೇಮ್, ವೋಲ್ಟೇಜ್ ಡಿಫರೆಂಟ್. ನೆಕ್ಸ್ಟ್ ಡೆಲ್ಟಾ ಕನೆಕ್ಷನ್ ಅಲ್ಲಿ ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಸೇಮ್ ಇರುತ್ತೆ, ಲೈನ್ ಕರೆಂಟ್ ಫೇಸ್ ಕರೆಂಟ್ ಡಿಫರೆಂಟ್ ಇರುತ್ತೆ. ಸೇಮ್ ಹೆಂಗಾಗುತ್ತೆ, IL is √3 IPH. ಇದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ವಾಟ್ ಮೀಟರ್ ಮೆಥಡ್, ವಾಟ್ ಮೀಟರ್ ರೀಡಿಂಗ್ಸ್ ಫಾರ್ಮುಲಾ, ವಾಟ್ ಮೀಟರ್ ರೀಡಿಂಗ್ಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ವಾಟ್ ಮೀಟರ್ ರೀಡಿಂಗ್ W1 VLIL cos 30 minus pi, W2 VLIL cos 30 plus pi. ನೋಡಿ ಇವೆರಡು ವಾಟ್ ಮೀಟರ್ ರೀಡಿಂಗ್ಸ್ ನೀವು ಲೋಡ್ ಅವ್ರು ಯಾವ್ದಾರ ಕೊಟ್ಟಿರಲಿ ಕನೆಕ್ಷನ್, ಸ್ಟಾರ್ ಕನೆಕ್ಷನ್ ಆದ್ರೂ ಕೊಟ್ಟಿರ್ಲಿ, ಡೆಲ್ಟಾ ಕನೆಕ್ಷನ್ ಆದ್ರೂ ಕೊಟ್ಟಿರ್ಲಿ, ಸೊ ನಾವು ಈ ಫಾರ್ಮುಲಾಸ್ ನ ಯೂಸ್ ಮಾಡಬಹುದು. VLIL cos 30 minus pi, VLIL cos 30 plus pi. ನೆಕ್ಸ್ಟ್ ಫಾರ್ಮುಲಾ ಪವರ್ ಕ್ಯಾಲ್ಕುಲೇಷನ್ಸ್, 3-phase ಪವರ್ ಕ್ಯಾಲ್ಕುಲೇಷನ್ಸ್. ಸೊ ಫಾರ್ಮುಲಾ ನಂಬರ್ 4 ಅಲ್ಲಿ ಎಲ್ಲ ನಾನು ಪವರ್ ಇಕ್ವೇಶನ್ಸ್ ಲೈನ್ ಕ್ವಾಂಟಿಟೀಸ್ ಅಲ್ಲಿ ಬರ್ದಿದ್ದೀನಿ. ಓಕೆ, ಇಲ್ಲಿ VLIL ನೀವು ಲೈನ್ ವೋಲ್ಟೇಜ್ ಲೈನ್ ಕರೆಂಟ್ ಎಂಟ್ರಿ ಮಾಡಬೇಕು. ಓಕೆ, ಸೊ √3 VLIL cos pi ಆಕ್ಟಿವ್ ಪವರ್, √3 VLIL sin pi ರಿಯಾಕ್ಟಿವ್ ಪವರ್, ಅಪಾರೆಂಟ್ ಪವರ್ √3 VLIL. ಯೂನಿಟ್ ಆಫ್ ಅಪಾರೆಂಟ್ ಪವರ್ ಇಸ್ ವೋಲ್ಟ್ ಆಂಪಿಯರ್, ಯೂನಿಟ್ ಆಫ್ ರಿಯಾಕ್ಟಿವ್ ಪವರ್ ಇಸ್ ವೋಲ್ಟ್ ಆಂಪಿಯರ್ ರಿಯಾಕ್ಟಿವ್, ಯೂನಿಟ್ ಆಫ್ ಆಕ್ಟಿವ್ ಪವರ್ ಇಸ್ watts W. larger rating KVA, KVAR ಕಿಲೋವ್ಯಾಟ್ ಅಷ್ಟೇ. ನೆಕ್ಸ್ಟ್ ಸೇಮ್ ಫಾರ್ಮುಲಾ ನೀವು ಫೇಸ್ ಕರೆಂಟ್ ಫೇಸ್ ವೋಲ್ಟೇಜ್ ಏನಾದ್ರು ಗೊತ್ತಿದ್ರೆ, ಇಫ್ ಯು ಫೌಂಡ್ ಔಟ್ ಫೇಸ್ ಕರೆಂಟ್ ಅಂಡ್ ಫೇಸ್ ವೋಲ್ಟೇಜ್, ಅದರಿಂದ ಕೂಡ 3-phase ಪವರ್ ಮೆಜರ್ ಮಾಡಬಹುದು. ಇದು 3 ಕ್ಯಾನ್ಸಲ್ ಮಾಡ್ಬಿಡಿ. VPH IPH cos pi ಇದೇನು ಸಿಂಗಲ್ ಫೇಸ್ ಪವರ್, ಪವರ್ ಪರ್ ಫೇಸ್. ಓಕೆ, ಸೊ ಈ 3 ಇಲ್ಲ ಅಂದ್ರೆ ಪವರ್ ಪರ್ ಫೇಸ್ ಫಾರ್ಮುಲಾ ಇದು VPH IPH cos pi. ಅದೇ ರೀತಿ ರಿಯಾಕ್ಟಿವ್ ಪವರ್ ಪರ್ ಫೇಸ್ 3 ಕ್ಯಾನ್ಸಲ್ ಮಾಡಿ, VPH IPH sin pi. ಅಪಾರೆಂಟ್ ಪವರ್ ಪರ್ ಫೇಸ್ 3 ತೆಗೆದ್ಬಿಡಿ, VPH into IPH. ಓಕೆ, ಬಟ್ ನಿಮ್ಗೆ 3-phase ಪವರ್ ಬೇಕು ಅಂದ್ರೆ ಈ ಈಕ್ವೇಶನ್ ಗೆ ಮಲ್ಟಿಪ್ಲೈ ಬೈ 3 ಮಾಡಿ, 3 into this one. ಸೊ ಮಾಡಿದ್ರೆ ನಿಮ್ಗೆ ಇಲ್ಲಿ ಏನ್ ಬರ್ತಲ್ಲ ಆನ್ಸರ್, ಅದೇ ಆನ್ಸರ್ ಈ ಫಾರ್ಮುಲಾದಲ್ಲೂ ಕೂಡ ಬರುತ್ತೆ. ಬಟ್ ಇವೆರಡು ಲೈನ್ ವೋಲ್ಟೇಜಸ್ ಲೈನ್ ಕರೆಂಟ್, ಇದು ಫೇಸ್ ವೋಲ್ಟೇಜ್ ಫೇಸ್ ಕರೆಂಟ್. ಓಕೆ ಗಾಟ್ ಇಟ್. ಸೊ ಇವೆಲ್ಲಾದ್ರೂ ಯೂನಿಟ್ಸ್ ಕೂಡ ಸೇಮ್. ಅಪಾರೆಂಟ್ ಪವರ್ KVA, ರಿಯಾಕ್ಟಿವ್ ಪವರ್ KVAR, ಆಕ್ಟಿವ್ ಪವರ್ ಕಿಲೋವ್ಯಾಟ್. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್.
ಸೊ ನಾವು ಡೈರೆಕ್ಟ್ ಆಗಿ ಅವರು ಲೈನ್ ವೋಲ್ಟೇಜ್ ಫೇಸ್ ವೋಲ್ಟೇಜ್ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಹೇಳಲ್ಲ. ಓಕೆ, ಬಟ್ ನೀವು ಕ್ವಶನ್ ಓದಿದ್ಮೇಲೆ ಅರ್ಥ ಆಗುತ್ತೆ. ದ ಲೋಡ್ ಇಸ್ ಕನೆಕ್ಟೆಡ್ ಟು ಸಪ್ಲೈ ವೋಲ್ಟೇಜ್, ಅದು ಲೈನ್ ವೋಲ್ಟೇಜ್. ಸೊ ಈ ರಿಲೇಷನ್ಸ್ ಗೊತ್ತಿದ್ರೆ ನಿಮ್ಗೆ ಫಸ್ಟ್ ನಿಮ್ಗೆ ಪರ್ ಫೇಸ್ ಕರೆಂಟ್ ಎಷ್ಟು, ಪರ್ ಫೇಸ್ ಇಂಪಿಡೆನ್ಸ್ ಎಷ್ಟು, ಪರ್ ಫೇಸ್ ವೋಲ್ಟೇಜ್ ಎಷ್ಟು ಅಂತ ಗೊತ್ತಿರಬೇಕು. ಸೊ ಈ ಮೂರ್ ಫಾರ್ಮುಲಾಸ್ ಗೊತ್ತಿದ್ರೆ ಒನ್ಸ್ ನಿಮ್ಗೆ ಫೇಸ್ ವೋಲ್ಟೇಜ್ ಗೊತ್ತಾಯ್ತು ಅಂದ್ರೆ ಅದು ಕನೆಕ್ಷನ್ ಸ್ಟಾರ್ ಆಗಿದ್ರೆ ಲೈನ್ ವೋಲ್ಟೇಜ್ ಕಂಡುಹಿಡಿಯಬಹುದು ಯೂಸಿಂಗ್ ದಿಸ್ ಫಾರ್ಮುಲಾ. ಫೇಸ್ ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಏನು, ಫೇಸ್ ಕರೆಂಟ್ ಫೇಸ್ ಇಂಪಿಡೆನ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಫೇಸ್ ವೋಲ್ಟೇಜ್ ಬರುತ್ತೆ. ಅದೇ ರೀತಿ ಇದ್ರಲ್ಲೇನೆ ಮೂರ್ ಫಾರ್ಮುಲಾ ಬರುತ್ತೆ, ಓಮ್ಸ್ ಲಾ ತರ ಸೇಮ್. I is equal to V by R, Z is equal to V by I, V is equal to IR. AC ಸರ್ಕ್ಯೂಟ್ ಅಲ್ವಾ, ರೆಸಿಸ್ಟೆನ್ಸ್ ಹಾಕೊಳ್ಳಲ್ಲ, ಇಂಪಿಡೆನ್ಸ್ ಹಾಕೊಳ್ತೀವಿ ಅಷ್ಟೇ. ಓಕೆ, ಗಾಟ್ ಇಟ್. ಸೊ IPH into ZPH, VPH, IPH is VPH by ZPH. ಇಂಪಿಡೆನ್ಸ್ ಪರ್ ಫೇಸ್ ಫಾರ್ಮುಲಾ, ಫೇಸ್ ವೋಲ್ಟೇಜ್ ಬೈ ಫೇಸ್ ಕರೆಂಟ್. ಸೊ ಇದೆಲ್ಲ ನಿಮಗೆ ಗೊತ್ತಿದ್ರೆ, ಫೇಸ್ ವ್ಯಾಲ್ಯೂಸ್ ಗೊತ್ತಿದ್ರೆ ಲೈನ್ ವ್ಯಾಲ್ಯೂಸ್ ಆರಾಮಾಗಿ ಕಂಡುಹಿಡಿಯಬಹುದು. ಆ ಕನೆಕ್ಷನ್ ಯಾವ್ದಿದೆ ಅದ್ರ ಪ್ರಕಾರ ಕಂಡುಹಿಡಿಯಬಹುದು. ಓಕೆ, ಗಾಟ್ ಇಟ್. ಸೊ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಪವರ್ ಫ್ಯಾಕ್ಟರ್ ಕೇಳ್ತಾನೆ. ಡಿಟರ್ಮೈನ್ ಪವರ್ ಫ್ಯಾಕ್ಟರ್ ಆಫ್ ದಿ ಸರ್ಕ್ಯೂಟ್. ಅವನೇನೋ ಕೊಡ್ತಾನೆ, ಪ್ರಾಬ್ಲಮ್ ಡೇಟಾ ಕೊಡ್ತಾನೆ, ಆ ಡೇಟಾ ಯೂಸ್ ಮಾಡ್ಕೊಂಡು ಪವರ್ ಫ್ಯಾಕ್ಟರ್ ಎಷ್ಟು ಅಂತ ಕೇಳ್ತಾನೆ. ಸೊ ಸ್ಪೆಸಿಫಿಕಲಿ ಅದು ಬರೋದು ವ್ಯಾಟ್ ಮೀಟರ್ ರೀಡಿಂಗ್ಸ್ ಮೇಲೆ. ಸೊ ದೇ ವಿಲ್ ಗಿವ್ ವ್ಯಾಟ್ ಮೀಟರ್ ರೀಡಿಂಗ್ಸ್ ಕೊಡ್ತಾನೆ. ನಾನು 3 ಫೇಸ್ ನೋಡಿದು ಪವರ್ ಮೆಜರ್ ಮಾಡಿದೆ 2 ವ್ಯಾಟ್ ಮೀಟರ್ ಮೆಥಡ್ ಇಂದ, ಆ 2 ವ್ಯಾಟ್ ಮೀಟರ್ ರೀಡಿಂಗ್ ಇಷ್ಟಿಷ್ಟು ಬಂದಿದೆ ಅಂತ ಅವನು ಡೇಟಾ ಕೊಡ್ತಾರೆ. ಸೊ W1 ರೀಡಿಂಗು W2 ರೀಡಿಂಗ್ ಇಲ್ಲಿ ಎಂಟ್ರಿ ಮಾಡಿ. ಸೊ ಪವರ್ ಫ್ಯಾಕ್ಟರ್ ಕೇಳಿದಾಗ tan ಪೈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ tan ಪೈ ಫಾರ್ಮುಲಾ ಏನು, √3 W1 - W2 ಡಿವೈಡೆಡ್ ಬೈ W1 + W2. ಅವ್ರು ಕೊಡೋ ವ್ಯಾಟ್ ಮೀಟರ್ ರೀಡಿಂಗ್ಸ್ ನ ಇಲ್ಲಿ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟರ್ ಅಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದ್ರೆ ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್ ಅಂತ ಡಿಕ್ಲೇರ್ ಮಾಡಬೇಕು. ಅದೇ tan ಪೈ ವ್ಯಾಲ್ಯೂ ನೆಗೆಟಿವ್ ಬಂದ್ರೆ ಪವರ್ ಫ್ಯಾಕ್ಟರ್ ಈಸ್ ಲೀಡಿಂಗ್, ಪವರ್ ಫ್ಯಾಕ್ಟರ್ ಈಸ್ ಲೀಡಿಂಗ್ ಅಂತ ಬರ್ಕೊಡ್ಬೇಕು. ಆಮೇಲೆ ಇದ್ರಲ್ಲಿ ನೇಚರ್ ಗೊತ್ತಾಗುತ್ತೆ, ಪವರ್ ಫ್ಯಾಕ್ಟರ್ ಲ್ಯಾಗಿಂಗೋ ಲೀಡಿಂಗೋ ಅಂತ. ಬಟ್ ಪವರ್ ಫ್ಯಾಕ್ಟರ್ ಕಂಡಿಡ್ದಿಲ್ಲ ಇನ್ನ. ಓಕೆ, tan ಪೈ ವ್ಯಾಲ್ಯೂ ಬರುತ್ತಷ್ಟೇ. ಸೊ tan ಪೈ ವ್ಯಾಲ್ಯೂ ಬಂದ್ರೆ ಪವರ್ ಫ್ಯಾಕ್ಟರ್ ಹೆಂಗ್ ಕಂಡುಹಿಡಿಯೋದು, ಪವರ್ ಫ್ಯಾಕ್ಟರ್ ಫಾರ್ಮುಲಾ ಏನು, ಕಾಸ್ ಪೈ. ಸೊ ಪೈ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ. tan ಪೈ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ tan ಪೈ ನಿಮ್ಗೆ ಏನೋ ಒಂದು ಬರುತ್ತೆ ವ್ಯಾಲ್ಯೂ. ಓಕೆ, 1.5 ಅಂತ ಬರುತ್ತೆ ಅನ್ಕೊಳ್ಳಿ. ಏನಿದು ಪಾಸಿಟಿವ್ ವ್ಯಾಲ್ಯೂ. ಪೈ ವ್ಯಾಲ್ಯೂ ಕಂಡುಹಿಡಿಬೇಕು. ಇದರಿಂದ ಪೈ ವ್ಯಾಲ್ಯೂ ಏನಾಗುತ್ತೆ, tan ಇನ್ವರ್ಸ್ 1.5 ಮಾಡಿದಾಗ ಪೈ ವ್ಯಾಲ್ಯೂ ಬರುತ್ತೆ. ಆ ಪೈ ವ್ಯಾಲ್ಯೂ ತಗೊಂಡು ಓಕೆ ಕಾಸ್ ಪೈ ಎಂಟ್ರಿ ಮಾಡಿದ್ರೆ ಪವರ್ ಫ್ಯಾಕ್ಟರ್ ಬರುತ್ತೆ. ಓಕೆ, ಗಾಟ್ ಇಟ್. ಸೊ ಅದಕ್ಕೆ ಬರ್ದೀನಿ, ಪೈ ಅಂದ್ರೆ tan ಇನ್ವರ್ಸ್ ಆನ್ಸರ್ ಅಂದ್ರೆ tan ಪೈ ಬಂದಿದೆಯಲ್ಲ ಆನ್ಸರ್, ಪೈ ಇಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಆನ್ಸರ್ ಮಾಡಿದಾಗ ಪೈ ಬರುತ್ತೆ. ಆ ಪೈ ತಗೊಂಡಿಲ್ಲ ಪವರ್ ಫ್ಯಾಕ್ಟರ್ ಬರುತ್ತೆ. ಅವಾಗ ನೀವು ಆನ್ಸರ್ ಬರೀರಿ ಪವರ್ ಫ್ಯಾಕ್ಟರ್ 0.8. ನೇಚರ್ ಏನು, ಇಲ್ಲಿ ಪಾಸಿಟಿವ್ ಬಂದ್ರೆ ಲ್ಯಾಗಿಂಗ್ ಬರೀರಿ, ಅಲ್ಲಿ ನೆಗೆಟಿವ್ ಬಂದ್ರೆ ಲೀಡಿಂಗ್ ಬರೀರಿ ಅಷ್ಟೇ. ಇಲ್ಲ ನಾನು ಯೂಸ್ ಮಾಡಲ್ಲ ಅಂದ್ರೆ, ಸ್ವಲ್ಪ ಕಷ್ಟ ಪಡ್ತೀರಾ ಅಂದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗುತ್ತೆ. ಪವರ್ ಫ್ಯಾಕ್ಟರ್ ಫಾರ್ಮುಲಾ ಕಾಸ್ tan ಇನ್ವರ್ಸ್ √3 W1 - W2 ಡಿವೈಡೆಡ್ ಬೈ W1 + W2. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಕ್ ಹೋಗಿ ಏನೇನೋ ಮಾಡಕ್ ಕೊಡ್ತೀರಾ, ಕೊನೆಗೆ ಪವರ್ ಫ್ಯಾಕ್ಟರ್ 1,02,00,000 ಹಂಗ್ ಬರುತ್ತೆ. ಸೊ ಆನ್ಸರ್ ಪವರ್ ಫ್ಯಾಕ್ಟರ್ ಆನ್ಸರ್ ನಿಮಗೆ 0 to 1 ಒಳಗಡೆ ಬರುತ್ತೆ, 0 to 1 ಒಳಗೆ ಬರುತ್ತೆ. ಓಕೆ, ಗಾಟ್ ಇಟ್. ಸೊ ನೆಗೆಟಿವ್ ಅಂತೂ ಬರಲ್ಲ. ನೀವು ಏನೇ ಸರ್ಕಸ್ ಮಾಡಿ ಆನ್ಸರ್ ನ ಇದ್ರೊಳಗಡೆ ತಂದಿಟ್ಟಿರಬೇಕು. 1ಗಿಂತ ಜಾಸ್ತಿ ಇದೆ ಅಂದ್ರೆ ಒಂದೇ ಸರಿ 0 ಹಾಕ್ಬಿಡ್ತಾರೆ ಎಕ್ಸಾಮಿನರ್. ಓಕೆ, ಸಾರಿ, ಎಕ್ಸಾಮಿನರ್ 0 ಹಾಕ್ಬಿಡ್ತಾರೆ. ಫೈನ್, ಗಾಟ್ ಇಟ್. ಸೊ ಇದೆಲ್ಲ ಆದ್ಮೇಲೆ ಫೈಂಡ್ ಸರ್ಕ್ಯೂಟ್ ಕಾಂಪೋನೆಂಟ್ಸ್ ಕೇಳ್ತಾನೆ. ಅವನೇನೋ ಒಂದು ಸರ್ಕ್ಯೂಟ್ ಎಲಿಮೆಂಟ್ ರೆಸಿಸ್ಟೆನ್ಸ್ ಇಂಡಕ್ಟರ್ ಕನೆಕ್ಟ್ ಮಾಡ್ತಾನೆ ಸ್ಟಾರ್ ಅಲ್ಲಿ. ಅದು ಒಂದು ಸಪ್ಲೈ ಕನೆಕ್ಟ್ ಆಗಿದೆ, ಇಷ್ಟು ಕರೆಂಟ್ ಲೀಡಿಂಗ್ ತಗೊಳುತ್ತೆ, ಇಷ್ಟು ಕರೆಂಟ್ ಲ್ಯಾಗಿಂಗ್ ಆಗುತ್ತೆ ಅಂತ ಏನೋ ಪ್ರಾಬ್ಲಮ್ ಬರುತ್ತೆ. ಸರ್ಕ್ಯೂಟ್ ಅಲ್ಲಿ ಏನ್ ಕಾಂಪೋನೆಂಟ್ಸ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ಅದ್ರ ಮೇಲೆ ಕೂಡ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಅವಾಗ ನೀವು ಈ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಆ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಕಂಡುಹಿಡಿಯಬೇಕು ಅಂದ್ರೆ ZPH ಕಾಸ್ ಪೈ ಫಾರ್ಮುಲಾ ಮೈಂಡ್ ಅಲ್ಲಿ ಬರಬೇಕು. ಅದೇ ರೀತಿ ಆ ಸರ್ಕ್ಯೂಟ್ ಅಲ್ಲಿ ಏನ್ ರಿಯಾಕ್ಟನ್ಸ್ ಇದೆ ಅಂತ ಕೇಳಿದಾಗ XPH is equal to ZPH sin ಪೈ. ಆ ರಿಯಾಕ್ಟನ್ಸ್ ಈಗ ನೋಡಿ ಈ ತರ ಇರುತ್ತೆ ಅನ್ಕೊಳ್ಳಿ. ರೆಸಿಸ್ಟರ್ ಇಂಡಕ್ಟರ್ ಇರುತ್ತೆ ಅನ್ಕೊಳ್ಳಿ. ಎಲ್ಲಾ ಕಡೆ ಇದೇ ತರ ಸ್ಟಾರ್ ಅಲ್ಲಿ ಹಿಂಗಿರುತ್ತೆ ಅನ್ಕೊಂಡ್ರೆ ಇದ್ರ ವ್ಯಾಲ್ಯೂ ಕಂಡುಹಿಡಿಯೋಕೆ ಕೇಳ್ತಾರೆ. ವಾಟ್ ಈಸ್ L, R and L. ಎಲ್ ಕಂಡುಹಿಡಿಬೇಕು ಅಂದ್ರೆ ಎಲ್ ಫಾರ್ಮುಲಾ ಏನೋ, XL ಫಾರ್ಮುಲಾ ಏನೋ 2πfl. ಇದೇನು ಒಂದ್ ಫೇಸ್ ಅಲ್ಲಿ ಇರುತ್ತೆ. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಪರ್ ಫೇಸ್ ಕಂಡುಹಿಡಿಬೇಕು ನೀವು. ಆ XL ನೀವು ಒಂದು ಕಾಂಪೋನೆಂಟ್ ಇಂಡಕ್ಟರ್ ಮಾಡ್ತಾ ಇದ್ರೆ ಇಲ್ಲಿ XL ಅಂತ ತಗೊಳ್ಬೇಕು. ಕೆಪಾಸಿಟರ್ ಫೈಂಡ್ ಔಟ್ ಮಾಡ್ತಿದ್ರೆ XC ಪೇಸ್ ಇಸ್ ಈಕ್ವಲ್ ಟು ZPH ಫಾರ್ಮುಲಾ ಇದೇನೆ, ZPH sin ಪೈ. ಇಂಡಕ್ಟರ್ ಇದ್ರೆ ಇಂಡಕ್ಟರ್ ಕಂಡುಹಿಡಿಬೇಕಾದಾಗ XL ತಗೊಳ್ಳಿ, ಕೆಪಾಸಿಟರ್ ಕಂಡುಹಿಡಿಯುವಾಗ XC ತಗೊಳ್ಳಿ. ಓಕೆ, ಗಾಟ್ ಇಟ್. ಸೊ ಒನ್ಸ್ ನಿಮ್ಗೆ XL XC ವ್ಯಾಲ್ಯೂ ಬಂತು ಅಂದ್ರೆ
ಅವ್ರು ಕೊಡೋ ಫ್ರೀಕ್ವೆನ್ಸಿ ಸಪ್ಲೈ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಎಕ್ಸೆಲ್ ಗೊತ್ತು 2πf, ಇದನ್ನ ಆರಾಮಾಗಿ ಇಂಡಕ್ಟರ್ ಕಂಡು ಹಿಡಿಯೋದಾ? ಸೊ ಲೈಕ್ ದಟ್ ಯು ಕ್ಯಾನ್ ಫೈಂಡ್ ದಿ ಕಾಂಪೋನೆಂಟ್ ವ್ಯಾಲ್ಯೂಸ್. ಓಕೆ, ಸೊ ಇಷ್ಟೇ ಟೈಪ್ ಪ್ರಾಬ್ಲಮ್ಸ್ ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡೋ ಇಷ್ಟು ಒಳಗಡೆನೆ ಅವನು ಪ್ರಾಬ್ಲಮ್ಸ್ ನ ಕೇಳಬೇಕು. ಸಾರಿ, ಅವನು ಅಲ್ಲ ಅವರು. ಓಕೆ ಓಕೆ ಫ್ರೆಂಡ್ಸ್, ಇಲ್ಲಿಗೆ ಮಾಡ್ಯೂಲ್ 2 ರಿವಿಷನ್ ಕಂಪ್ಲೀಟ್ ಆಗಿದೆ. ಸೊ ಇದ್ರ ಜೊತೆಗೆ ಇನ್ನೇನು ಓದ್ಕೊಳ್ಬೇಕು ಅಂದ್ರೆ ನೀವು ಮಾಡ್ಯೂಲ್ 2 ಅಲ್ಲಿ ತುಂಬಾನೇ ಡೆರಿವೇಷನ್ಸ್ ಇದೆ. ಎಲ್ಲಾ ಡೆರಿವೇಷನ್ಸ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ನನ್ಗೆ ಇದೇ ಬರುತ್ತೆ ಗೆಸ್ ಮೇಲೆ ಹೋಗ್ತೀರಾ ಅಂದ್ರೆ ಅದು ಬಂದ್ರೆ ಔಟ್ ಆಫ್ ಔಟ್ ಬರುತ್ತೆ, ಅದು ಬಂದಿಲ್ಲ ಅಂದ್ರೆ ಫೇಲ್ ಆಗ್ತೀರಾ. ಓಕೆ, ಚಾಯ್ಸ್ ನೀವು ಓದ್ತಾ ಇರೋದೇ, ನೀವು ಪ್ರಿಪೇರ್ ಆಗ್ತಿರೋ ಪೋರ್ಷನ್ಸ್ ಕಮ್ಮಿ ಇರುವಾಗ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ. ಕೆಲವರು ಪ್ರಾಬ್ಲಮ್ಸ್ ಓದೋದಿಲ್ಲ, ಪ್ರಾಬ್ಲಮ್ಸ್ ಟಚ್ ಮಾಡಲ್ಲ, ಬರೀ ಥಿಯರಿ ಓದ್ಕೊಳ್ತೀವಿ. ಥಿಯರಿ ಎಲ್ಲಾ ಮಾಡಿದ ಥಿಯರಿ ಡೀಟೇಲ್ ಆಗಿ ಓದಿರ್ಬೇಕು, ಇಲ್ಲಾಂದ್ರೆ ಇದು ಪಾಸ್ ಆಗೋ ಚಾನ್ಸಸ್ ಕಮ್ಮಿ. ಓಕೆ, ಆಲ್ರೆಡಿ ಪ್ರಾಬ್ಲಮ್ಸ್ ಮಾಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಓದೋದೇ 60%. ಆ 60% ಅಲ್ಲಿ 30% ಹೋದ್ರೆ ಆ 30% ಅಲ್ಲಿ ಎಕ್ಸಾಮ್ ಅಲ್ಲಿ 30% ವರೆ ಪಾಸ್ ಆಗ್ಬೋದು. ಆ 30% ಎಕ್ಸಾಮ್ ಅಲ್ಲಿ 10% ಕೇಳಿದ್ರೆ ಹೌ ಕ್ಯಾನ್ ಇಟ್ ಪಾಸಿಬಲ್ ಟು ಸ್ಕೋರ್ ಪಾಸಿಂಗ್ ಮಾರ್ಕ್ಸ್? ಸೊ ನೀವೆಷ್ಟು ಓದ್ತೀರಾ, ಎಷ್ಟು ಪ್ರಿಪೇರ್ ಆಗ್ತೀರಾ, ಆ ಕ್ವಶನ್ಸ್ ಅಷ್ಟು ನೀವು ಬರೀಬೇಕು ಎಕ್ಸಾಮ್ ಅಲ್ಲಿ. 50% ನಾನು ಓದಿರೋದೇ 2 ಮಾಡಿರೋ 40 ಮಾರ್ಕ್ಸ್ 40 ತಗೋಬೇಕು. ಆ ತರ ತಯಾರಿ ಮಾಡ್ಕೊಳ್ಳಿ. ಪ್ರಿಪರೇಷನ್ ಶುಡ್ ಬಿ ಲೈಕ್ ದಟ್. ನಿಮಗೆ ಕಷ್ಟ ಆಗ್ತಿದ್ಯಾ, ಆ ಟಾಪಿಕ್ ತೆಗೆದು ಬಿಸಾಕ್ಬಿಡಿ. ಎಷ್ಟು ಓದಿದ್ರು ತಲೆಗೆ ಹೋಗ್ತಿಲ್ಲ ಅಂದ್ರೆ ಓಕೆ, ಆ ಟಾಪಿಕ್ ನಲ್ಲಿ ಓದಕ್ಕೆ ಹೋಗ್ಬೇಡಿ. ಸುಮ್ಮನೆ ಎಷ್ಟು ಓದಿದ್ರು ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಓದಿರೋ ಟಾಪಿಕ್ಸ್ ಪ್ರೆಷರ್ ಅಲ್ಲಿ, ಟೆನ್ಷನ್ ಅಲ್ಲಿ ಅದು ಮರ್ತೋಗ್ತೀರಾ. ಓಕೆ, ಗಾಟ್ ಇಟ್. ಪ್ರಿಪರೇಷನ್ ಶುಡ್ ಬಿ ಕ್ಲಿಯರ್ ಕಟ್. ನನಗೆ ಡಿಸಿ ಸರ್ಕ್ಯೂಟ್ ಪ್ರಾಬ್ಲಮ್ಸ್ ನಾನು ಎಷ್ಟು ಹೋದ್ರು ಮಾಡಕ್ ಆಯ್ತಿಲ್ಲ, ತೆಗೆದು ಬಿಸಾಕಿ ಅದನ್ನ. ಡ್ಯೂರೇಷನ್ಸ್ ನನಗೆ ಅರ್ಥ ಆಗ್ಬೇಕು, ಪ್ರಾಕ್ಟೀಸ್ ಮಾಡಿ. ಮತ್ತೆ ಎಸಿ ಫಂಡಮೆಂಟಲ್ ಪ್ರಾಬ್ಲಮ್ಸ್ ಅದು ಕೂಡ ಮಾಡಕ್ ಆಯ್ತಿಲ್ಲ, ಬಿಸಾಕ್ಬಿಡಿ. ಇಂಡಕ್ಷನ್ ಮೋಟರ್ ಪ್ರಾಬ್ಲಮ್ಸ್ ನಾನು ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನ. ಓಕೆ, ಆ ತರ ನೀವು ಪ್ರಿಪೇರ್ ಆಗ್ಬೇಕು. ಓಕೆ, ಸೊ 100ಕ್ಕೆ 100 ತಗೊಳ್ಬೇಕಾದ್ರೆ ಒಂಥರ ಪ್ರಿಪೇರ್ ಆಗ್ತಾರೆ. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಹೌ ಮಚ್ ಏಬಲ್ ಯು ಕ್ಯಾನ್ ರಿಮೆಂಬರ್, ದಟ್ ಮಚ್ ಯು ಕ್ಯಾನ್ ಪ್ರಿಪೇರ್ ಅಂಡ್ ಪ್ರಾಕ್ಟೀಸ್, ರಿವೈಸ್ ದ ಸೇಮ್ ಕಾನ್ಸೆಪ್ಟ್ ಅಗೇನ್ ಅಂಡ್ ಅಗೇನ್, ಸೊ ದಟ್ ಯು ನೆವರ್ ಫರ್ಗೆಟ್ ಇನ್ ದ ರಿಯಲ್ ಟೈಮ್ ಎಕ್ಸಾಮ್. ಓಕೆ, ಆಸೆ 100ಕ್ಕೆ 100 ತಗೊಳ್ಬೇಕಂತ ಇಟ್ಕೊಂಡು ಎಕ್ಸಾಮ್ ಇನ್ನೊಂದು ದಿನ ಬುಕ್ ತೆಗೆದ್ರೆ ಸೊ ನೀವು 100% ಫೇಲ್ ಆಗೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೆಕ್ಚರ್ ನ ದಯವಿಟ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನಿಮ್ ಕಾಲೇಜ್ ಫ್ರೆಂಡ್ಸು, ಬೇರೆ ಕಾಲೇಜ್ ಫ್ರೆಂಡ್ಸು, ನಿಮ್ಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸ್ ಎಲ್ಲ ಶೇರ್ ಮಾಡಿ. ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಅವರು VTU ಸಿಲೆಬಸ್ ಅಥವಾ ಬೇರೆ ಯಾವುದೇ ಸಿಲೆಬಸ್ ಆಗಿರಲಿ, ರೇವಾ ಯೂನಿವರ್ಸಿಟಿ ಅಥವಾ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಯಾವುದೇ ಯೂನಿವರ್ಸಿಟಿ ಆಗಲಿ, ಅವ್ರ ಸಿಲೆಬಸ್ ಅಲ್ಲಿ ಇದ್ರೆ ಯೂಸ್ ಆಗ್ತದೆ ಅವರಿಗೆ. ಓಕೆ, ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ. ಮಾಡ್ಯೂಲ್ 3 ರಿವಿಷನ್. ಮಾಡ್ಯೂಲ್ 3 ಅಲ್ಲಿ 3 ಪಾರ್ಟ್ ಇದೆ: ಜನರೇಟರು, ಮತ್ತೆ ಮೋಟರು, ಮತ್ತೆ ಟ್ರಾನ್ಸ್ಫಾರ್ಮರ್. ಸೊ ಜನರೇಟರ್ ಒಂದು ಪಾರ್ಟ್ ಮಾಡ್ತೀನಿ, ಮೋಟರ್ ಒಂದು ಪಾರ್ಟ್, ಮತ್ತೆ ಟ್ರಾನ್ಸ್ಫಾರ್ಮರ್ ಒಂದು ಪಾರ್ಟ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬೈ ಬೈ.